ಆದ್ಯಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಎನ್ನ ಹೃತ್ಕ್ರಮದಲ್ಲಿ ಸ್ಥಾಪಿಸಿಕೊಂಡು ಸದ್ಗುರು ಪರಂಪರೆಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬ್ರಹ್ಮ ವಿದ್ಯಾ ಪ್ರವರ್ತಕರ ಆಚಾರ್ಯರಲ್ಲಿ ಹಣೆಮಣಿದು ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾವು ನಿನ್ನಿನ ದಿವಸ ಮಾಂಡಕ್ಯ ಉಪನಿಷತ್ತಿನಲ್ಲಿ ಅದ್ವೈತ ಪ್ರಕರಣದ 3ನೇ ಪ್ರಕರಣದಲ್ಲಿ 33ನೇ ಕಾರಿಕೆಯನ್ನ ನೋಡ್ತಾ ಇದ್ವಿ. ಆ 33ನೇ ಕಾರಿಕೆಯಲ್ಲಿ ನಾವು ಏನ್ ನೋಡಿದ್ವಿ ಅಂತಂದ್ರೆ, ಯಾವ ಪರಮಾತ್ಮ ಹುಟ್ಟು ಸಾವು ರಹಿತದ, ಯಾವುದು ಯಾವಾಗಲೂ ನಿತ್ಯವಾಗಿ ಐತಿ, ಯಾವುದು ಜ್ಞಾನಕ್ಕ ಜ್ಞೇಯ ಆಗೈತಿ, ಅದನ್ನ ಏನಂತಾರಪ್ಪ ಜ್ಞಾನಿಗಳು ಅಂದ್ರ ಅದು ಜ್ಞೇಯಕ್ಕಿಂತ ಬೇರೆ ಆಗಿದೆ ಅಂತ ಹೇಳ್ತಾರೆ. ಜ್ಞಾನಕ್ಕೆ ಜ್ಞೇಯ ಆದಂಗ ಆಗೈತೆ, ಆಗಿಲ್ಲ ಅದು. ಯಾಕಂದ್ರ ಅದು ಜ್ಞಾತೃ ಅದ, ಅರಿಯುವವನ ಸ್ವರೂಪನ ಅದ ಅದು. ಹಂಗಾರ ಅದನ್ನ ಅರಿಯುವುದು, ಆ ಅರಿವು, ಆ ದೃಕ್ಕನ್ನ ಅರಿಯುವುದು ಹೆಂಗ್ರಿ? ದೃಶ್ಯವನ್ನ ಅರಿಯಾಕ ಬರ್ತದ ನಮಗ. ರೂಢ ಆಗೈತಿ ಎಲ್ಲಾ ಕಡೆನು. ಇದು ಪೆನ್ ಅದ, ಇದು ಪುಸ್ತಕ ಅದ, ಇದು ಮೊಬೈಲ್ ಅದ, ಇದು ವಾಟರ್ ಬಾಟಲ್ ಅದ, ಇದೆಲ್ಲಾನು ಏನದ? ದೃಶ್ಯವನ್ನ ಅರಿಯುವಂತದ್ದು ನಮಗೆ ಜ್ಞಾನ ಅದ. ದೃಕ್ಕನ್ನ ಅರಿಯುವುದು ಅಂತ ನಮಗೆ ಜ್ಞಾನ ಇಲ್ಲ. ದೃಕ್ಕವನ್ನ ದೃಕ್ಕಾಗೆ ತಿಳಿಬೇಕಾಗ್ಯದ. ದೃಕ್ಕವನ್ನ ದೃಕ್ಕಾಗೆ ತಿಳಿಬೇಕಾಗ್ಯದ. ದೃಕ್ಕನ್ನ ದೃಶ್ಯ ಮಾಡ್ಕೊಂಡು ತಿಳಿಯಾಕ ಬರುದಿಲ್ಲ. ಅದಕ್ಕ ಅಪರೋಕ್ಷ ಜ್ಞಾನ ಅಂತಾರ. ನಾನು ಮೊನ್ನೆಯಿಂದ ಒಂದು ವಾರದಿಂದ ಅಪರೋಕ್ಷ ಜ್ಞಾನ ಬಗ್ಗೆ ಹೇಳಾಕತ್ತೀನಿ. ಅಸ್ತಿ ಇತಿ ಜ್ಞಾನಂ ಪರೋಕ್ಷ ಜ್ಞಾನಂ, ಅಸ್ಮಿ ಇತಿ ಜ್ಞಾನಂ ಅಪರೋಕ್ಷ ಜ್ಞಾನಂ. ಪರಮಾತ್ಮನು ಇದ್ದಾನೆ ಅಂತ ತಿಳ್ಕೊಳ್ಳೋದು ಪರೋಕ್ಷ ಜ್ಞಾನ. ಆ ಪರಮಾತ್ಮನು ನಾನೇ ಇದ್ದೇನೆ ಅಂತ ತಿಳ್ಕೊಳ್ಳೋದು ಅಪರೋಕ್ಷ ಜ್ಞಾನ. ಇಲ್ಲಿ ಅಪರೋಕ್ಷ ಜ್ಞಾನವನ್ನು ಕುರಿತು ಹೇಳಾಕತ್ತಾರ. ಅದು ಅಪರೋಕ್ಷ ಹೆಂಗದ? ಅದು ನನ್ನ ಸ್ವರೂಪದ ಅದ. ಅದು ನನ್ನ ಸ್ವರೂಪದ, ಆ ಸ್ವರೂಪವನ್ನೇ ನಾನಾಗಿ ಆ ಸ್ವರೂಪವನ್ನ ತಿಳ್ಕೊಬೇಕು. ಇನ್ನೊಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ. ಈ ಇಂದ್ರಿಯಗಳನ್ನ ಪರಮಾತ್ಮ ಹೊರಮುಖ ಕೊಡದಾನ ಅಂತ ಕಠೋಪನಿಷತ್ ಹೇಳ್ತದ. ಆ ಇಂದ್ರಿಯಗಳನ್ನ ಹೊರಮುಖ ಕೊಡದಾನಲ್ಲ, ಈಗ ಆ ಹೊರಗಿನ ವಸ್ತುಗಳನ್ನ ನೋಡಾಕ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ನಮ್ಮ ದೇಹವನ್ನು ಬಿಟ್ಟು ಹೊರಗಿನ ವಿಷಯಗಳನ್ನ ನೋಡಾಕ ಅದು ಕಲಿಸೈತ ಅವಕ್ಕೆ. ಈಗ ಅವನ್ ಏನ್ ಮಾಡ್ರಿ, ಅವನು ಉಲ್ಟಾ ಮಾಡ್ರಿ ಅಂತಾರ. ಹೊರಗೆ ನೋಡುವಂತ ಇಂದ್ರಿಯನ್ನ ಕಣ್ಣು ಗುಡ್ಡೆ ಹೊಳಿಸಿ ಹಿಂದೆ ನೋಡ್ಕೊಡ್ರಿ, ದೃಕ್ಕದ ಅಲ್ಲೇ. ಆ ದೃಕ್ಕನ ಸ್ವರೂಪ ಹೆಂಗ ತಿಳ್ಕೊಬೇಕು ಅಂದ್ರ, ಶ್ರುತಿ ಅರ್ಥಾಪತ್ತಿ ಪ್ರಮಾಣ. ಶ್ರುತಿ ಹೆಂಗ ಹೇಳ್ಯದ? ಅದು ಸದ್ರೂಪದ, ಅದು ಚಿದ್ರೂಪದ, ಅದು ಆನಂದದ, ಅದು ನಿತ್ಯದ, ಅದು ಪೂರ್ಣದ. ಹಂಗಾರ ನಾನೇ ಆನಂದ, ನಾನೇ ಸದ್ರೂಪ, ನಾನೇ ಚಿದ್ರೂಪ, ನಾನೇ ಆನಂದ, ನಾನೇ ನಿತ್ಯ, ನಾನೇ ಪರಿಪೂರ್ಣ ಅದೇನಿ ಅಂತ ಹಿಂಗ ದೃಕ್ಕಮನ್ನ ನೋಡ್ಕೋಬೇಕಾಗ್ತದ್ರಿ. ದೃಕ್ಕನ್ನ ನೋಡುವಂತ ಕಲೆ ಏನೈತಿ, ಅದಕ್ಕ ನಾವು ವೃತ್ತಿ ವ್ಯಾಪ್ತಿ ಅಂತ ಹೇಳ್ತೀವಿ ಶಾಸ್ತ್ರದಾಗ. ಅದನ್ನ ಹೇಳಾಕತ್ತೇನೆ ಬಹಳ ದಿವಸದಿಂದ, ಒಂದು ವಾರದಿಂದ ಹೇಳಾಕತ್ತೇನೆ. ಎಷ್ಟು ಮಂದಿ ತಿಳಿದೈತೋ ತಿಳಿದವರು ಪುಣ್ಯವಂತರು, ತಿಳಿಲಾರದವರು ಪ್ರಯತ್ನ ಮಾಡಿ ತಿಳ್ಕೊಡ್ರಿ. ಯಾಕಂದ್ರ ಅಪರೋಕ್ಷ ಜ್ಞಾನದಿಂದ ಮಾತ್ರ ಮೋಕ್ಷ ಆಗ್ತದ, ಪರೋಕ್ಷ ಜ್ಞಾನದಿಂದ ಮೋಕ್ಷ ಆಗುದಿಲ್ಲ. ಮತ್ತ ಅದು ಹೆಂಗದ ಅಂತಂದ್ರ, ಅದು ದೃಕ್ ಅನ್ನುವಂತಹದ್ದು ಅದು ಖಂಡವಾಗಿಲ್ಲ, ಅಖಂಡ ಅದ. ಅದು ಪರಿಚ್ಛಿನ್ನ ಇಲ್ಲ, ವ್ಯಾಪಕ ಅದ. ಮತ್ತ ಅದನ್ನ ನೀವು ನೋಡ್ಬೇಕಂದ್ರ ಅದಕ್ಕಿಂತ ಬೇರೆ ಆಗಿ ನೋಡಕ್ ಬರಂಗಿಲ್ಲ, ಅದ ಆಗಿ ನೋಡ್ಬೇಕಾಗ್ತದೆ. ಅಂದ್ರ ನೀವು ದೃಕ್ ಆಗ್ಬೇಕು, ದೃಕ್ಕಾಗಿ ದೃಕ್ಕನ್ನ ನೋಡ್ಬೇಕಾಗ್ಯದ. ದೃಕ್ಕಾಗಿ ದೃಶ್ಯವನ್ನ ನೋಡೋದಲ್ಲ, ದೃಕ್ಕಾಗಿ ದೃಕ್ಕವನ್ನ ನೋಡ್ಬೇಕಾಗ್ಯದ. ಅದನ್ನ ನಿನ್ನೆ ಮಠ ಹೇಳ್ಕೊಂತ ಬಂದ್ರು. ಗೌಡಪಾದಾಚಾರ್ಯರು 31ರಿಂದ 39ನೇ ಶ್ಲೋಕದಲ್ಲಿ, 31, 2, 3, 4, 5, 6, 7, 8, 9 ಈ 9 ಶ್ಲೋಕಗಳಲ್ಲಿ, ಕಾರಿಕೆಗಳಲ್ಲಿ ಮನಸ್ಸಿನ ಅಮನೀಭಾವ ಅಂತ ಏನಿದ, ಎದಕ್ಕ ಅವ್ರು ಇನ್ನೊಂದು ಹೆಸರು ಅಸ್ಪರ್ಶ ಯೋಗ ಅಂತ ಹೆಸರಿಟ್ಟಾರ. ಅದನ್ನ ಬಹಳ ಮಂದಿ ತಪ್ಪು ತಿಳ್ಕೊಂಡಾರ, ಮನೋನಾಶ ಅಂತ ತಿಳಿದಾರ. ಇಲ್ಲಿ ಮನೋನಾಶ ಅಲ್ಲ, ಮನಸ್ಸಿನ ಮಿಥ್ಯತ್ವ ಗುರುತಿಸೋದಕ್ಕ ಮನೋನಾಶ ಅಂತಾರ.
ಅದನ್ನ ಕುರಿತು ಇಲ್ಲಿ 9 ಶ್ಲೋಕ ಕಾರಿಕೆಗಳಲ್ಲಿ ವಿಸ್ತಾರವಾಗಿ ಗೌಡಪಾದರು ಹೇಳಾಕತ್ತಾರ. ಸ್ವಲ್ಪ ಕಠಿಣದ ವಿಷಯ, ತಿಳ್ಕೊಡ್ರಿ ಅಂತ ಹೇಳಾಕತ್ತಾರ. ಅಮನೀಭಾವ ಅಂದ್ರ ಮನಸ್ಸಾಗದೆ ಅದನ್ನ ಆತ್ಮನಾಗಿ ತಿಳಿಕೊಳ್ಬೇಕು. ಮನಸ್ಸಿನಲ್ಲಿ ಇದ್ದಂತಹ ಕಶ್ಮಲಗಳನ್ನ ತೆಗೆದು ಬಿಟ್ರ ಆತ್ಮ ಆಗ್ತದ, ತುರಿಯ ಆಗ್ತದ. ಆ ತುರಿಯನಲ್ಲಿ ರಾಗದ್ವೇಷಗಳನ್ನ ಸೇರಿಸಿದ್ರಿ ಅಂದ್ರ ಅದು ಮನಸ್ಸಾಗ್ತದೆ. ಹಂಗಾರೆ ಮನಸ್ಸು ಏನದ ಅಂದ್ರ ಅದರ ಶುದ್ಧ ರೂಪದಲ್ಲಿ ಅದು ಆತ್ಮನ ಅದ ಅಂತ ಅರ್ಥ. ಈ ಅಜ್ಞಾನಿ ಜೀವರಲ್ಲಿ ಮನಸ್ಸು ಹೆಂಗ ಮಾಡ್ತದ ಅಂತಂದ್ರ ಆ ಮಿಥ್ಯಾ ಇದ್ದಿದ್ದಕ್ಕೆ ಅದು ಸತ್ಯ ಅಂತ ತಿಳ್ಕೊಂಡೈತಿ. ಆ ಮನಸ್ಸು ಅಜ್ಞಾನಿ ಜೀವರಲ್ಲಿ ಇದ್ದಂತ ಮನಸ್ಸು ಆ ಮಿಥ್ಯಾ ಇರುವಂತದ್ದನ್ನು ಸತ್ಯ ಅಂತ ತಿಳ್ಕೊಂಡೈತಿ. ಸತ್ಯವನ್ನ ಅದು ಮರ್ತ ಬಿಟ್ಟೈತಿ. ಆದ್ರಿಂದ ಅದು ಏನ್ ಮಾಡ್ತದ, ಹೊರಗೆ ಏನ್ ಕಾಣ್ತದಲ್ಲ ದ್ವೈತ, ಅದನ್ನ ಖರೆ ಅಂತ ತಿಳಿದೈತಿ ಅಜ್ಞಾನಿ ಮನಸ್ಸು. ಯಾವಾಗ ಆ ಮನಸ್ಸಿಗೆ ಜ್ಞಾನ ಆಗ್ತದ ಅಂದ್ರೆ, ಜ್ಞಾನ ಆಗ್ಬೇಕಾದ್ರೆ ಏನ್ರಿ, ಪರಂಪರಾ ಸಾಧನ, ಕರ್ಮ ಯೋಗ, ಆಮ್ಯಾಗಿಂದ ಉಪಾಸನಾ ಯೋಗ, ಆಮ್ಯಾಗಿಂದ ಜ್ಞಾನ ಯೋಗ. ಇವು ಮೂರರ ಮುಪ್ಪರಿಗೆಯನ್ನ ಸಾಧನೆ ಮಾಡ್ತಾನ ಮನುಷ್ಯ. ಕರ್ಮಯೋಗ, ಉಪಾಸನಾ ಯೋಗ ಗುರುವಿನ ಹತ್ರ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೇಕು. ಒಂದು ಬೆಸ್ಟ್, ಅದು ಉತ್ಕೃಷ್ಟ ಸಾಧಕ ಆಗ್ತಾನ. ಇಲ್ಲಪ್ಪ ಅಂದ್ರ ಅಲ್ಲೇ ಗುರುವಿನ ಹತ್ರ ಹೋದ ಅವು 3 ದೋಷಗಳನ್ನ ಕಳೀತಾರ. ಬಹಳ ಹೊತ್ತು ಶ್ರವಣ ಮಾಡ್ಬೇಕು. ಯಾಕಂದ್ರೆ ಶ್ರವಣದಿಂದನ ಮನದೋಷ, ವಿಕ್ಷೇಪ ದೋಷ, ಆವರಣ ದೋಷ 3 ಹೋಗ್ಬೇಕಾಗ್ಯದ. ಕೃತೋಪಾಸ್ತಿ ಇದ್ದಾವ ಮೊದಲಿನ 2 ದೋಷಗಳನ್ನ ತಾನೇ ಕಳ್ಕೊಂಡು ಗುರುವಿನ ಹತ್ರ ಆವರಣ ದೋಷ ಕಳ್ಕೊಳಕ್ ಬಂದಿರ್ತಾರ. ಅಕೃತೋಪಾಸಕರು ಏನಿರ್ತಾರಲ್ಲ ಅವರು 3 ದೋಷಗಳಾಗ್ಲಿ ಅಥವಾ 2 ದೋಷಗಳನ್ನ ಇಟ್ಕೊಂಡು ಬಂದಿರ್ತಾರ. ಇರ್ಲಿ, ಯಾರ ಬರ್ಲಿ, ಒಟ್ಟು ಬಂದ್ರ 3 ದೋಷವನ್ನ ಕಳೆಯುವಂತ ಸಾಮರ್ಥ್ಯ ಆ ಗುರುದೇವನಲ್ಲಿ ಅದ. ಬರ್ಗೋ ಸಾಕ್ಷಾತ್ ನರಾಕೃತಿ, ಆ ಭಗವಂತನ ಗುರು ರೂಪದಿಂದ ಬಂದಾನ. ಅವ ಏನ್ ಜ್ಞಾನ ಕೊಡ್ತಾನ, ಆ ಜ್ಞಾನದಿಂದ ಏನಾಗ್ತದ, ಆ ಅಜ್ಞಾನಿ ಜೀವ ಏನ್ ತಿಳ್ಕೊತಾನಂದ್ರ ಆ ಒಂದು ಮನಸ್ಸನ್ನುವಂತಹದ್ದು ಆ ಆತ್ಮನನ್ನ ಬಿಟ್ಟು ಇಲ್ಲ. ಆ ಮಂತ್ರ ಇಂಥ ಒಂದು ಸುಸಂಸ್ಕೃತವಾದಂತಹ ಮನಸ್ಸು ಆ ಏನು ದ್ವೈತ ಅದ, ಆ ದ್ವೈತ ಅದು ಸತ್ಯ ಅಂತ ತಿಳಿಯುವುದಿಲ್ಲ, ಅದನ್ನ ಮಿಥ್ಯಾಕರಿಸ್ತದ, ತೋರ್ತದಪ್ಪ. ಇಲ್ಲದ ತೋರ್ತದ. ಏನ್ ಮಾಡೋದು, ಮೃಗಜಲದಂತೆ ತೋರ್ತದ. ತೋರಿದ್ದೆಲ್ಲ ಖರೆ ಅನ್ನಕ್ ಬರ್ತತೇನು? ಇಲ್ಲ. ಅದು ಸುಳ್ಳದ, ತೋರ್ತದ, ವಿಚಾರ ಮಾಡಿದ್ರೆ ಅದು ಇಲ್ಲ ಅನ್ನುವಂತಹದ್ದು ತಿಳುವಳಿಕೆ ಉಂಟಾಗ್ತದ ಆ ಒಂದು ಸುಸಂಸ್ಕೃತವಾದಂತಹ ಮನಸ್ಸಿನಲ್ಲಿ. ಯಾವಾಗ ಅಂತ ಸುಸಂಸ್ಕೃತವಾದ ಮನಸ್ಸು ದ್ವೈತವನ್ನ ನೋಡುವುದಿಲ್ಲವೋ ಅಂದ್ರೆ, ನಾನು ನಿನ್ನೆ ಹೇಳಿದ್ದೆ, 2 ಉದಾಹರಣೆ ಹೇಳಿದ್ದೆ. ದ್ವೈತವನ್ನ ನೋಡಬಾರದು ಅಂದ್ರೆ ಏನ್ ಮಾಡ್ಬೇಕು? ಘಟವನ್ನು ನೋಡ್ತೇವೆ. ಘಟ ಕೈಯಾಗ ಹಿಡ್ಕೊಡ್ರಿ, ಘಟ ಅಂತ ಹೇಳಿದ್ವಿ ನಾವು. ತಳಾರ ಹಿಡೀರಿ, ಅದ್ರ ಹೊಟ್ಟಿ ಭಾಗರ ಹಿಡೀರಿ, ಕಂಠ ಭಾಗರ ಹಿಡೀರಿ. ಅಲ್ಲಿ ಏನದ, ನಾವೇನ್ ಅನ್ನಗತ್ತೀವಿ? ಕೊಡ ಅನ್ನಗತ್ತೀವಿ. ಎಲ್ಲೈತಿ ಕೊಡ ಹೇಳ್ರಿ? ತಳ ಹಿಡೀರಿ, ಮಣ್ಣದ. ಮಧ್ಯ ಭಾಗದಾಗ, ಹೊಟ್ಟಿ ಡುಂಬಿದ್ದ ಭಾಗದಾಗ ಹಿಡೀರಿ, ಘಟದಾಗ, ಅಲ್ಲಿ ಮಣ್ಣ ಅದ. ಕಂಠಸ್ಥಾನ ಹಿಡೀರಿ, ಅಲ್ಲಿ ಮಣ್ಣ ಅದ. ಆ ಒಂದು ಸುಸಂಸ್ಕೃತವಾದ ಮನಸ್ಸು ಏನು ತಿಳಿತದ ಅಂದ್ರ, ಘಟ ಅನ್ನೋದು ಇಲ್ಲವೇ ಇಲ್ಲ, ಅದೇನದ, ಮಣ್ಣ ಅದ. ಮೃತ್ತಿಕಾ ಇತ್ಯೇವ ಸತ್ಯಂ. ಮತ್ತೆ ಘಟ ಅನ್ನೋದೇನು? ವಾಚಾರಂಭಣ, ನಾಮ ಮಾತ್ರ ಅದ. ವಾಚಾರಂಭಣ ಅಂದ್ರೆ ಏನ್ರಿ? ನಾಲಿಗೆ ತುದಿ ಮ್ಯಾಗ ಅದ ಅದು ನಿಮ್ದು. ಜಗತ್ತು ಇದೆ ಅನ್ನುವಂತ ಮಾತು ಏನದ, ಇದು ನಾಲಿಗೆ ತುದಿ ಮ್ಯಾಗ ಅದ ಅಂತ ಹೇಳ್ತದ ಚಾಂದೋಗ್ಯ ಉಪನಿಷತ್ತು. ಇನ್ನ ಅಭ್ಯಾಸ ಮಾಡೋದೇವ್ ನಾವು. ಹಂಗಾರೆ ಏನದ ಅದು ಬ್ರಹ್ಮದ. ಅದು ನಮ್ಗೆ ಏನ್ ತೋರಾಗತ್ತದ? ಜಗತ್ತಾಗಿ ತೋರಾಗತ್ತದ. ಅದೇನದ? ಅದು ಮನಸ್ಸಲ್ಲ, ಅದು ಬ್ರಹ್ಮದ, ಅದು ಮನಸ್ಸಾಗಿ ತೋರಾಗತ್ತದ. ಹಂಗ ಆ ಮನಸ್ಸು ಸುಸಂಸ್ಕೃತ ಮನಸ್ಸಿಗೆ ಅದು ಮನಸ್ಸಾಗಿ ಉಳಿದಿಲ್ಲ, ಅದು ತುರಿಯನಾಗಿ ಉಳಿತದ, ಅದು ಆತ್ಮನಾಗ್ತದ. ಹಂಗಾರ ಅದು ದ್ವೈತವನ್ನ ನೋಡ್ತತಿ ಇಲ್ಲೋ? ಗಡಿಗೆ ನೋಡ್ತತಿಲ್ಲ, ಅದು ನೋಡ್ತಾನ. ಜ್ಞಾನಿ ಗಡಿಗೆ ಕಾಣ್ತದ, ಅದ್ರ ಮಣ್ಣು ನೋಡ್ತಾನ. ಅಜ್ಞಾನಿ ಗಡಿಗೆ ನೋಡ್ತಾನೆ, ಮಣ್ಣು ನೋಡುದಿಲ್ಲ. ಇಷ್ಟದ ನೋಡ್ರಿ ವ್ಯತ್ಯಾಸ. ಅಜ್ಞಾನಿ ಗಡಿಗೆ ನೋಡಾಕತ್ತಾನ, ಜ್ಞಾನಿ ಮಣ್ಣು ನೋಡಾಕತ್ತಾನ. ಅಜ್ಞಾನಿ ಆಭರಣ ನೋಡಾಕತ್ತಾಳ, ಜ್ಞಾನಿ ಬಂಗಾರ ನೋಡಾಕತ್ತಾನ. ಪತ್ತಾರ ಏನ್ ನೋಡ್ತಾನ್ರಿ? ಬಂಗಾರ ಎಷ್ಟೈತಿ ನೋಡ್ತಾನ. ಎಷ್ಟ್ ಹಣೆ ಐತಿಪಾ?
ವರಿ ನೋಡ್ತಾನ, ವರಿ ಹಚ್ಚಿ ನೋಡ್ತಾನ, ಆಮ್ಯಾಗ ಬಂಗಾರ ರೇಟ್ ಗುಣಾಕಾರ ಮಾಡ್ತಾನ, ಇಷ್ಟು ವರಿ ಐತಿ ಬಂಗಾರ ನೋಡ್ತಾನ. ಈ ಬಂಗಾರ ಮಾರಕ್ಕೆ ಹೋದಕ್ಕೆ ಏನ್ ನೋಡ್ತಾಳ, ಇದು ನಮ್ಮ ಅಪ್ಪ ಕೊಟ್ಟಿದ್ದು, ಇದಕ್ ಬಾಳ ಕೊಡು ಅಂತಾಳ. ಇದು ತವ್ರ ಮನಿ ಬಂಗಾರ ರೀ, ಇದಕ್ಕೆ ಇಷ್ಟ ರೊಕ್ಕ ಏನು ಅಂತಾಳ. ಯವ್ವ, ತವ್ರ ಮನಿದರ ಆಗ್ಲಿ ಗಂಡನ ಮನಿದರ ಆಗ್ಲಿ ನೀನ ತಗೊಂಡಿದ್ದ ಆಗ್ಲಿ ಇದ್ರಾಗ ಎಷ್ಟು ಬಂಗಾರ ಐತಿ ಅಷ್ಟು ಲೆಕ್ಕ ಹಾಕ್ತೀನಿ ಅಂತಾನ. ಅವ ಯಾರು? ಅಕ್ಸಾಲಿಗ. ಈಗ ಅಕ್ಸಾಲಿಗ ಅಂತಂದ್ರ ಬಂಗಾರದ ಜ್ಞಾನಿ ಅವ. ಹಂಗಿಲ್ಲಿ ಆತ್ಮಜ್ಞಾನಿ ಏನ್ ನೋಡ್ತಾನ? ನಾಮರೂಪವನ್ನ ಸರಿಸಿ ಅಸ್ಥಿ ಬಾತಿ ಪ್ರಿಯ ರೂಪದಿಂದ ಇರುವಂತ ಆ ವ್ಯಾಪಕ ಚೇತನವೇ ನಾನು ಅನ್ನುವಂಥದ್ದನ್ನು ನೋಡ್ತಾ ಇದ್ದಾನೆ. ಇದರ ಜಗತ್ತು ಕಾಣ್ತತಿಲ್ಲ ಅವಂಗ? ಕಾಣ್ತತಿ ಜಗತ್ತು? ಕಾಣ್ತದ್ರಿ. ಕಾಣ್ತದ. ನಾಮರೂಪವನ್ನ ಸರಿಸಿ ನೋಡುವಂತ ಕಲೆ ಅವನಲ್ಲಿ ಅದ. ಆ ಕಲೆ ನಮಗಿದ್ರೆ ನಾವು ಜ್ಞಾನಿಗಳ, ಅದು ಇಲ್ಲ ಅಂದ್ರೆ ನಾವು ಅಜ್ಞಾನಿಗಳ. ಎಷ್ಟು ಓದಿದಾರ ಏನು, ಎಷ್ಟು ಮಾಡಿದಾರ್ರಿ. ಯಾವಾಗ ಮನಸ್ಸು ಏನು ದ್ವೈತವನ್ನ ನೋಡುವುದಿಲ್ಲ, ಅದು ಎಲ್ಲಿ ಹೋದಲ್ಲೇ ಬ್ರಹ್ಮನನ್ನ ಕಾಣ್ತದ, ಆ ಮನಸ್ಸಿಗೆ ಏನ್ ಅನ್ಬೇಕ್ರಿ? ಮನಸ್ಸು ಅನ್ನಕ್ ಬರೋದಿಲ್ಲ ಅದಕ್ಕೆ. ಅದೇ ಆ ಮನಸ್ಸು. ಅದರಲ್ಲಿ ಪರಿಚ್ಛಿನ್ನ ಭಾವ ಇಲ್ಲ, ಪರಿಪೂರ್ಣ ದೃಷ್ಟಿ ಅದ. ಆ ಮನಸ್ಸನ್ನಾಗಿ ಬರಂಗಲ್ಲ, ಅದಕ್ಕೆ ತುರಿಯ ಅನ್ನಬೇಕ ಹೊರತು ಅದಕ್ಕೆ ಮನಸ್ಸನ್ನಾಗಿ ಬರೋದಿಲ್ಲ. ಈ ಒಂದು ಸ್ಥಿತಿ ಏನದಲ್ಲ, ಇದಕ್ಕ ಅಮನಿ ಭಾವ ಅಂತಾರ, ಮನೋನಾಶ ಅಂತಾರ. ಮನೋನಾಶ ಅಂದ್ರೆ ಮನುಷ್ಯನ ನಾಶ ಮಾಡುವುದಲ್ಲ, ಮನಸ್ಸಿನಲ್ಲಿ ಇದ್ದಂತ ಸತ್ಯತ್ವ ಬುದ್ಧಿಯನ್ನ ನಾಶ ಮಾಡುವುದು. ಆದ್ದರಿಂದ ಈ ಪರಂಪರೆಯೊಳಗೆ ಈ ಶಬ್ದವನ್ನ ಏನ್ ಮಾಡ್ಯಾರ, ಉಪಯೋಗ ಮಾಡ್ಯಾರಲ್ಲ, ಇದರ ಅರ್ಥವನ್ನ ಪರಂಪರೆಯಲ್ಲಿ ಇಲ್ಲದವರು ಮನೋನಾಶ ಅಂತ ತಿಳ್ಕೊಂಡು ಏನೇನೋ ಮಾತಾಡ್ತಾರ. ಅವೆಲ್ಲ ವಿಚಾರ ಮಾಡಬೇಡ್ರಿ. ಇಲ್ಲಿ ಮನೋನಾಶ ಅಂತಂದ್ರೆ ಮಿಥ್ಯತ್ವ ನಿಶ್ಚಯ. ಒಂದ್ ವೇಳೆ ಮನೋನಾಶ ಅಂತಂದ್ರೆ ಜೀವನ್ಮುಕ್ತಿ, ವಿಲಕ್ಷಣ ಆನಂದ ಆಗ್ಲಿ, ಜ್ಞಾನಿ ಆದವ ತನ್ನ ಶಿಷ್ಯರಿಗೆ ಬೋಧ ಮಾಡೋದಾಗ್ಲಿ, ಇವೆರಡೂ ಕಾರ್ಯಗಳು ನಡೀತಿದ್ದಿಲ್ಲ. ಜೀವನ ಮುಕ್ತಿನ ಸಾಧ್ಯದಿದ್ದಿಲ್ಲ. ಜ್ಞಾನ ಆಗೋತ್ಲೇನೆ ಮರಣ ಬರಬೇಕಾಗಿತ್ತು. ಜ್ಞಾನಿಗಳು ಕೂಡ ಜೀವಿಸಿಕೊಂಡಿರ್ತಾರೆ ಪ್ರಾರಬ್ಧ ಅನುಗುಣವಾಗಿ. ಶಿಷ್ಯರಿಗೆ ಬೋಧೆಯನ್ನ ಮಾಡ್ತಾರ ಮಧ್ಯಮ ಪ್ರಾರಬ್ಧ ಇದ್ದವರು. ಉಳಿದವರು ತಮ್ಮಷ್ಟಕ್ಕೆ ತಾವಿರ್ತಾರ. 4ನೇ ಭೂಮಿಕೆ, 6ನೇ ಭೂಮಿಕೆ, 7ನೇ ಭೂಮಿಕೆಯವರು ಉಪದೇಶ ಮಾಡಕ್ ಹೋಗುದಿಲ್ಲ. ಉಪದೇಶ ಮಾಡಕ್ ಬರಂಗಿಲ್ಲ ಅಂದ್ರೆ ಅವ್ರೇನು ಜ್ಞಾನಿಗಳ ಅಲ್ಲನ್ನಕ್ಕೂ ಬರಂಗಿಲ್ಲ. ಇಂಥ ಒಂದು ಅದ್ವೈತ ದೃಷ್ಟಿಯೊಳಗ ಅವ ಎಲ್ಲ ಸಂಬಂಧಗಳನ್ನು ಕಳಚಿಕೊಂಡು ಸಂಬಂಧಗಳ ಮಧ್ಯದಲ್ಲಿನೇ ಇರ್ತಾನೆ. ಯಾವ ಸಂಬಂಧವನ್ನು ಹಂಚಿಕೊಳ್ಳುವುದಿಲ್ಲ. ಯಾಕಂದ್ರ ಆ ಸಂಬಂಧಗಳು ಪ್ರಾತಿಭಾಷಿಕದಾವ. ನಿನ್ನ ಹೇಳಿದ್ನಲ್ಲ, ಹಗ್ಗದಲ್ಲಿ ಹಾವು ಕಾಣುವ ಹೊತ್ನಾಗ ಒಂದು ಕೈಯಾಗ ಒಂದು ಬಡಿಗೆ ಕೊಡ್ತೇವಿ, ಅದನ್ನ ಹಾವನ್ನ ಮುಟ್ರಿ ಅಂದ್ರೆ ಹಗ್ಗನ ಮುಟ್ತೇವೆ ನಾವು. ಹಗ್ಗಿನ ಹಾವು ಇಲ್ಲಲ್ಲೇ, ಹಗ್ಗನ ಹಾವಾಗಿ ತೋರಾಗತ್ತದ. ಅದಕ್ಕೆ ಈ ದ್ವೈತ ಅನ್ನುವಂಥದ್ದು ಈ ಪರಮಾತ್ಮಕ ಅದು ಏನದ, ಅದು ಇಲ್ಲವೇ ಇಲ್ಲ. ಅದು ಏನಂತ ವಿಚಾರ ಮಾಡಿದ್ರ ಅದು ಅದ್ವೈತ ಪರಮಾತ್ಮ ತುರಿಯ ತತ್ವವೇ ಇದೆ ಅನ್ನುವಂಥದ್ದು ಏನದ, ಇದಕ್ಕೆ ಅಸ್ಪರ್ಶ ಯೋಗ ಅಂತಾರ. ಅಂದ್ರೆ ಅದು ಸ್ಪರ್ಶ ಆಗೇ ಇಲ್ಲ. ಈ ಮಿಥ್ಯಾ ಪ್ರಪಂಚ ಅದ್ವೈತವಾದ ತುರಿಯನ್ನ ಅದು ಸ್ಪರ್ಶ ಆಗೇ ಇಲ್ಲ. ತೋರುದು ಮಾತ್ರ ಬಿಟ್ಟಿಲ್ಲ, ಸ್ಪರ್ಶ ಮಾತ್ರ ಆಗಿಲ್ಲ. ದಿನ ಸತ್ತದಾಗ ತೋರಾಗತ್ತದ ಜಗತ್ತು, ಶರೀರಾದಿಗಳು, ಮನಸ್ಸು, ಶರೀರ, ಜಗತ್ತು ಇವು ಆ ತುರಿಯನ್ನ ಬಿನ್ಸತ್ತದಾಗ ತೋರಾಗತ್ತಾವ. ಇದು ವೇದಾಂತದ ಡಂಗುರ. ಇವತ್ತರ ತಿಳ್ಕೊಡ್ರಿ, ನಾಳೆರ ತಿಳ್ಕೊಡ್ರಿ. ಇಷ್ಟನ್ನ 39ನೇ ಕಾರಿಕೆ ಮಠ ಹೇಳೋರದಾರ. ನಿನ್ನೆ 33ನೇ ಕಾರಿಕೆ ನೋಡೇನಿ, ಇವತ್ತು 34ನೇ ಕಾರಿಕೆಯನ್ನ ವಿಸ್ತಾರ ಮಾಡಿ ಹೇಳ್ತೇನೆ. 34ನೇ ಕಾರಿಕೆ. ನಿಗ್ರಹೀತಸ್ಯ ಮನಸೋ ನಿರ್ವಿಕಲ್ಪಸ್ಯ ಧೀಮತಃ ಪ್ರಚಾರ ಸತು ವಿಜ್ಞೇಯ ಸುಷುಪ್ತೋ ಅನ್ಯೋನತ ಸಮಃ. ಶಬ್ದಾರ್ಥ ಹೇಳ್ತೇನೆ ನೋಡ್ರಿ. 34ನೇ ಕಾರಿಕೆ. ಸತು ಪ್ರಚಾರ, ಇಲ್ಲ ಪ್ರಚಾರ ಅಂದ್ರೆ ಸ್ವರೂಪ ಅಂತ ಅರ್ಥ ಮಾಡ್ಬೇಕು. ಯಾವ ಸ್ವರೂಪ? ಧೀಮತಃ ಮನಸ. ಧೀಮತ ಅಂತಂದ್ರ ಜ್ಞಾನಿ.
ಜ್ಞಾನ ಉಂಟಾದ ಮನಸ್ಸು. ಯಾವ ಮನಸ್ಸಿನಲ್ಲಿ ಆವರಣ ದೋಷ ಹೋಗ್ಯದ ಆ ಮನಸ್ಸು. ಅದರ ಸ್ವಭಾವ, ಪ್ರಚಾರ ಅಂದ್ರೆ ಸ್ವಭಾವ ಹೆಂಗೈತದು? ನಿಗ್ರಹೀತಸ್ಯ, ನಿಗ್ರಹಿಸಲ್ಪಟ್ಟಿದೆ. ಎದರಿಂದ? ಶಿಸ್ತು ಒಳಗಾಗೈತದು. ಅದಕ್ಕೆ ಸಂಸ್ಕಾರದಿಂದ ಅದಕ್ಕೆ ಶಿಸ್ತು ಬಂದದ. ನಿಗ್ರಹಿತಸ್ಯ ಅಂದ್ರೆ ಸಂಸ್ಕಾರದಿಂದ ಕೂಡಿಕೊಂಡಿದೆ. ಮತ್ತೆ ಹೆಂಗದ ಅದು? ನಿರ್ವಿಕಲ್ಪಸ್ಯ, ಅದು ಹೆಂಗದ? ಅದರಲ್ಲಿ ಖಂಡತೆ ಇಲ್ಲ, ಅಖಂಡ ಆಗೈತಿ. ಈಗ ಅದು ಡಿವಿಷನ್ ಲೆಸ್, ಅಖಂಡ. ವಿಜ್ಞೇಯ, ಹೀಗೆಂದು ತಿಳಿದುಕೊಳ್ಳಬೇಕು. ಜ್ಞೇಯ ವಿಜ್ಞೇಯ, ವಿಶೇಷವಾಗಿ ತಿಳಿದುಕೊಳ್ಳಬೇಕು. ಅನ್ಯ, ಅಜ್ಞಾನಿ ಕಾಲದಾಗ ಇದ್ದಂತ ಮನಸ್ಸಿಗಿಂತ ಈ ಮನಸ್ಸು ಬೇರೆ ಅದ. ಎದಕ್ಕ? ಸುಷುಪ್ತಿಯಲ್ಲಿದ್ದಂತ ಮನಸ್ಸಿನಕ್ಕಿಂತಲೂ ಇದು ಬೇರೆ ಅದ. ಇಟ್ ಈಸ್ ಸಿಮಿಲರ್, ಇಟ್ ಈಸ್ ನಾಟ್ ಸಿಮಿಲರ್ ಟು ದ್ಯಾಟ್. ತತ್ಸಮಃ ನ ಅಂದ್ರ ಅದರ ಸಮ ಅಲ್ಲ. ಅಂದ್ರೆ ಸುಷುಪ್ತಿ ಅವಸ್ಥೆಯೊಳಗನ ಇದ್ರೆ ಆನಂದ ನಮಗೆ ತೋರ್ತದ, ಅಲ್ಲೇ ಇರಬೇಕು ಅಂತ ವಿಚಾರ ಮಾಡಿದ್ರೆ ಆಗೋದಿಲ್ಲ. ಕರ್ಮ ನಮ್ಮನ್ನು ಪಡೆದು ಬೆಳೆಸ್ಕೊಂಡು ಬರ್ತದ. ಆದ್ರಿಂದ ನಮಗೆ ಸುಷುಪ್ತಿಯಲ್ಲಿ ಆನಂದ ತೋರ್ತು ಅಂದ್ರೆ ಅಲ್ಲಿ ದ್ವೈತ ಇಲ್ಲದಕ್ಕೆ ಆನಂದ ತೋರ್ತು ಅನ್ನುವಂತ ಸುಳುವು ಸಿಕ್ತು. ಆ ದ್ವೈತವನ್ನ ಇಲ್ಲದಂಗ ಮಾಡ್ಕೊಳ್ಳುವಂತ ಕಲೆ ಹೆಂಗದ ಅಂದ್ರ, ನೀನು ಗಡಿಗೆಯಲ್ಲಿ ಮಣ್ಣನ್ನು ನೋಡುವಂತ ಕಲೆಯನ್ನ ಕಲ್ಕೋ ಅಂತ ಹೇಳಿದ್ರು. ಗಡಿಗೆ ಒಡೆಯಾಕ ಹೋಗಬೇಡ, ಗಡಿಗೆಯಲ್ಲಿ ಮಣ್ಣನ್ನು ನೋಡುವಂತ ಕಲೆಯನ್ನ ಆ ಪರಂಪರೆಯಲ್ಲಿ ಹೇಳ್ಕೊಟ್ಟಿದ್ದಾರೆ, ಅದನ್ನ ಕಲ್ಕೋರಿ ಅಂತ ಹೇಳ್ಕೊಡ್ತಾರೆ. ಆದ್ದರಿಂದ ನಾವು ಏನ್ ಮಾಡಿದ್ವಿ ಅಂದ್ರ, ದ್ವೈತವನ್ನದಾಗಿ ಇದ್ರೂ ಕೂಡ ದ್ವೈತದಿಂದ ಆಗಬೇಕಾದಂತಹ ದ್ವೈತ ಭಾವನೆ, ಸತ್ಯತ್ವ ಬುದ್ಧಿಯನ್ನು ಕಳ್ಕೊಂಡು ಬಿಟ್ರೆ ನಾವು ಸುಷುಪ್ತಿ ಅವಸ್ಥೆಯೊಳಗ ಅದ್ವೈತ ಭಾವನೆಯಲ್ಲಿ ಇದ್ದಂತೆಯೇ. ನೋಡ್ರಿ, ಅದ್ವೈತ ತೋರಿದ್ರೆ ತೋರ್ಬಾರ್ದಾಕ ಅದನ್ನ ಯಾಕೆ ನಾಶ ಪಡ್ಸಾಕ್ ಹೋಗ್ತೀರಿ? ಗಡಿಗೆ ಯಾಕೆ ಹೊಡಿತೀರಿ? ತೋರಿದ್ರೆ ತೋರ್ಲಿ, ಅದ್ರ ಮಿಥ್ಯತ್ವ ನಿಶ್ಚಯ ಮಾಡಿಬಿಟ್ರೆ ಅದಕ್ಕ ಅಮನಿ ಭಾವ ಅಂತಾರ, ಅದಕ್ಕ ಅಸ್ಪರ್ಶ ಯೋಗ ಅಂತಾರ. ಅಂದ್ರೆ ವಿಸ್ತಾರವಾಗಿ ಹೇಳ್ತಾರ ನೋಡ್ರಿ, ಅಪ್ಪ ಅವ್ರು ಹೇಳ್ತಾರ. ವಿ ಸೆಡ್ ದಟ್ ಜ್ಞಾನಿ ಟ್ಯಾಕಲ್ಸ್ ದ ಮೈಂಡ್. ನಾವು ಏನ್ ವಿಚಾರ ಮಾಡಿದ್ವಿ ಅಂದ್ರೆ, ಜ್ಞಾನಿಗಳಾದವರು, ಆತ್ಮ ಅನಾತ್ಮ ಜ್ಞಾನಿಗಳಾದವರು ಮನಸ್ಸಿನ ಮ್ಯಾಗ ಪ್ರಯೋಗ ಮಾಡ್ತಾರ, ಮನಸ್ಸಿನ ಬಗ್ಗೆ ವಿಚಾರ ಮಾಡ್ತಾರ ಅವ್ರು. ಇದು ಮನಸ್ಸೇನು ಸತ್ಯತ್ವ ಐತೋ ಏನು ಮಿಥ್ಯಾ ಅದೋ? And the world not to be destroying them, but by knowing the both of them are Atma only. ಮನಸ್ಸು ಮತ್ತು ಜಗತ್ತನ್ನ ಆತ್ಮ ಅಂತ ತಿಳ್ಕೊಂಡ್ಬಿಡ್ರಿ, ಅವುಗಳಿಂದ ಆಗುವಂತ ಗಲಾಟೆ ನಿಮ್ಮ ತಪ್ಪಿ ಹೋಗ್ತದೆ. ಇಷ್ಟ ಸಿಂಪಲ್. ಮನಸ್ಸು ಅಂದ್ರೂ ತುರ್ಯ, ಜಗತ್ತಂದ್ರು ತುರ್ಯ. ಅದು ಹಗ್ಗ, ಆ ಹಗ್ಗದಲ್ಲಿ ಹಾವು ಕಲ್ಪಿತ ಆದಂಗ ಆ ತುರಿಯನಲ್ಲಿ ಮನಸ್ಸು ಕಲ್ಪಿತ ಆಗ್ಯದ, ತುರಿಯನಲ್ಲಿ ಜಗತ್ತು ಕಲ್ಪಿತ ಆಗೈತೆ. ಹಿಂಗ್ ತಿಳ್ಕೊಂಡ್ಬಿಟ್ರೆ ಮುಗಿದೋತು. ಇದನ್ನ ಋಷಿ ಮುನಿಗಳು ಮತ್ತು ಭಗವಂತನ ಅವತರಿಸಿ ಬಂದು ವೇದದ ಮೂಲಕ ಇದನ್ನ ಹೇಳ್ಕೊಟ್ಟು ಹಿಂಗ್ ಮಾಡ್ಲಿ ಅಂತ ಹೇಳ್ಕೊಟ್ಟು ಹೋಗಿದ್ದದ. ಇದು ಯಾರು ಕಂಡು ಹಿಡಿದಿದ್ದಲ್ಲ, ಇದು ಈಶ್ವರನ ವಾಣಿ ಅದ. ಇದು ದೇರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ಮೈಂಡ್. ಮನಸ್ಸು ಅನ್ನೋದು ಇಲ್ಲೇ ಇಲ್ಲ, ಜಗತ್ ಅನ್ನೋದು ಇಲ್ಲೇ ಇಲ್ಲ. ಏನದ? ತುರಿಯನ ಅದ. For such a ಜ್ಞಾನಿ who has this wisdom, his mind will not report duality, even though it experiences duality. ಹಿಂಗ ತಿಳ್ಕೊಂಡಂತ ಮನಸ್ಸು ದ್ವೈತವನ್ನ ತೋರಿಸಿದ್ರು ಕೂಡ ದ್ವೈತಕ್ಕ ಸತ್ಯತ್ವ ಬುದ್ಧಿಯನ್ನ ಕೊಡುವುದಿಲ್ಲ. ಅದು ಎಲ್ಲಿ ಓಡ್ತದ ಅಲ್ಲೆಲ್ಲಿ ಅದ್ವೈತವನ್ನ ಕಾಣುವಂತ ಶಕ್ತಿ ಆ ಮನಸ್ಸಿಗೆ ಸುಸಂಸ್ಕೃತ ಮನ ಆಗ್ತದ. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಒಳಗ್ ಹೋದ್ರು ಬ್ರಹ್ಮ ದರ್ಶನ, ವೃತ್ತಿ ಹೊರಗೆ ಹೋದ್ರು ಬ್ರಹ್ಮ ದರ್ಶನ. ಹೊರಗೆ ಹೋತು ಗಿಡ ಮರ ಅರಣ್ಯ ನೋಡ್ತು, ಸರೋವರ ನೋಡ್ತು, ನದಿ ಸಮುದ್ರಗಳನ್ನ ನೋಡ್ತದ, ನಾಮರೂಪವನ್ನ ಸರಸ್ತದ, ಅಸ್ಥಿ ಬಾತಿ ಪ್ರಿಯ ರೂಪದಿಂದ ಅಲ್ಲಿ ಬ್ರಹ್ಮ ತುರಿಯನನ್ನ ನೋಡ್ತದ. ಮನಸ್ಸನ್ನ ನೋಡ್ತದ, ಮನಸ್ಸಿನೊಳಗ ನಾಮರೂಪಾತ್ಮಕ ವಸ್ತುಗಳನ್ನ ನೋಡ್ತದ, ಅವೆಲ್ಲ ಮಿಥ್ಯಾಂಶದ ಅಂತ ನಾಮರೂಪವನ್ನ ಸರಿಸಿ ಇರುವಂತ ಅಸ್ಥಿಭಾತಿ ಪ್ರಿಯ ರೂಪದಿಂದ ಆ ಮನಸ್ಸಿನಲ್ಲಿ ತುರಿಯನನ್ನ ನೋಡ್ತದ. ಅಂತ ಒಂದು ಸಂಸ್ಕಾರವನ್ನ ಈ ಮನಸ್ಸಿಗೆ ಕೊಡ್ತೈತಿ ಇದು ಶಾಸ್ತ್ರ.
ಅವಾಗ ಆ ಮನಸ್ಸಿನಲ್ಲಿ ದ್ವೈತ ತೋರಿದ್ರು ಕೂಡ ಆ ದ್ವೈತದಿಂದ ಆಗುವಂತ ನುಕ್ಸಾನ ಆಗೋದಿಲ್ಲ. His mind knows that the experience of duality is nothing but Atma alone. ಏನು ದ್ವೈತ ನಮಗೆ ಅನುಭವ ಬರತೈತಿ ಅದು ದ್ವೈತ ಇಲ್ಲ, ಅದ್ರ ಅದು ಏನೈತಿ ಅದು ತುರಿಯನ ಸ್ವರೂಪವೇ ಇದೆ. ಹಿಂಗ ಅನುಭವ ಬರ್ತೈತ್ರಿ ಆ ಒಂದು ಸುಸಂಸ್ಕೃತವಾದ ಮನಸ್ಸಿಗೆ. An enlightened mind has resolved duality by understanding that everything is Atma. ಜ್ಞಾನಿ ಮನಸ್ಸು ಏನದ ಯಾವ್ದು ದೋಷ ಕಳ್ಕೊಂಡೈತಿ, ಆವರಣ ಕಳ್ಕೊಂಡೈತಿ, ಆವರಣ ಕಳ್ಕೊಂಡಂತ ಮನಸ್ಸು ಏನ್ ಮಾಡ್ತದ, ದ್ವೈತವನ್ನ ಸತ್ಯ ಅನ್ನುವುದಲ್ಲ, ದ್ವೈತ ಮಿಥ್ಯಾ ಅಂತ ತಿಳ್ಕೊಂಡು ಅದನ್ನ ಅಲ್ಲಗಡಿತದ. ಅದು ಅದ್ವೈತವೇ ಸತ್ಯ ಅನ್ನುವಂತ ತನ್ನ ಯಥಾರ್ಥ ಸ್ಥಿತಿ ಒಳಗೆ ಉಳಿತದ. ಗೌಡಪಾದ ಗಿವ್ಸ್ ದಟ್ ಎನ್ಲೈಟೆಂಡ್ ಮೈಂಡ್ ಈಸ್ ಟೈಟಲ್ಡ್ ನಿಗ್ರಹಿತಂ ಮನಃ. ಹಂಗ ಜ್ಞಾನಿ ಮನಸ್ಸಿಗೆ ಒಂದು ಟೈಟಲ್ ಕೊಟ್ರು, ಈಗ ಒಂದು ಪದವಿ ಕೊಟ್ರು, ಏನು? ನಿಗ್ರಹಿತವಾದಂತ ಮನಸ್ಸು, ಸುಸಂಸ್ಕೃತವಾದಂತ ಮನಸ್ಸು. ಎದರಿಂದ ಅದು ಸಂಸ್ಕಾರ ಪಡೆದೈತಿ? ಆತ್ಮಜ್ಞಾನದಿಂದ ಸಂಸ್ಕಾರ ಪಡೆದೈತಿ. ಶ್ರವಣ ಮನನ ನಿಧಿಧ್ಯಾಸನದಿಂದ ಅದು ಸಂಸ್ಕಾರ ಹೊಂದಿದೆ. ಈಗ ಇಟ್ ಈಸ್ ಎ ಮೈಂಡ್ ದಟ್ ನೋಸ್ ದಟ್ ದೇರ್ ಇಸ್ ನೋ ಮೈಂಡ್ ಇನ್ ದ ವರ್ಲ್ಡ್ ಅದರ್ ದನ್ ಆತ್ಮ. ಅದು ಏನಂತದ ಅಂದ್ರ, ಆತ್ಮನನ್ನ ಹೊರತುಪಡಿಸಿ ಮನಸ್ಸು ಇಲ್ಲ, ಆತ್ಮನನ್ನ ಹೊರತುಪಡಿಸಿ ಜಗತ್ತು ಇಲ್ಲ. ಹೆಂಗಂದ್ರ ಬಂಗಾರನ ಹೊರತುಪಡಿಸಿ ಯಾವ ಆಭರಣವೂ ಇಲ್ಲ. ಚೈನ್ ಅಂತೇವಿ, ಬಂಗಾರ ಬಳಿ ಅಂತೇವಿ, ನೆಕ್ಲೆಸ್ ಅಂತೇವಿ, ಉಂಗುರ ಅಂತೇವಿ, ಅವ್ ಬಂಗಾರ ಬಿಟ್ಟದಾವೇನೋ ನೋಡ್ರಿ. ಹಂಗ ಈ ಮನಸ್ಸಾಗಲಿ ಅಥವಾ ಈ ಜಗತ್ತಾಗಲಿ ಆತ್ಮನೇ ಆ ಆಕಾರದಿಂದ ತೋರಾಗತ್ತದ. An enlightened mind has dissolved the world and mind by wisdom. ಸುಸಂಸ್ಕೃತವಾದಂತ ಈ ಮನಸ್ಸು ಜಗತ್ತನ್ನ ತುರಿಯನಲ್ಲಿ ಪರಿವರ್ತಿಸಿದೆ, ಮನಸ್ಸನ್ನ ತುರಿಯನಲ್ಲಿ ಪರಿವರ್ತಿಸಿದೆ. ಬಾ, ಏನ್ ಸಮಸ್ಯೆ ಇತ್ತು, ಸಮಸ್ಯೆ ಇಲ್ದಂಗಾತಿ. ಡ್ಯೂರಿಂಗ್ ಸ್ಲೀಪ್ ಆಲ್ಸೋ ದ ಮೈಂಡ್ ಅಂಡ್ ದ ವರ್ಲ್ಡ್ ಆರ್ ಡಿಸಾಲ್ವ್ಡ್. ಸುಷುಪ್ತಿಯೊಳಗನು ಜಗತ್ತು ಮತ್ತು ಮನಸ್ಸು ಎರಡು ಕರಗಿ ಬಿಟ್ಟಾವ. ಎಲ್ಲೇ? ತುರಿಯನಲ್ಲಿ ಕರಗಿದಾವ. ಫಾರ್ ಬೋತ್ ದ ಮೈಂಡ್ ಇನ್ ಡೀಪ್ ಸ್ಲೀಪ್ ಅಂಡ್ ಎನ್ಲೈಟೆಂಡ್ ಮೈಂಡ್ ದೇರ್ ಇಸ್ ನೋ ಡ್ಯುಯಾಲಿಟಿ. ಅಂದ್ರೆ ಸುಷುಪ್ತಿಯೊಳಗಿದ್ದಂತ ಮನಸ್ಸಿಗೂ ಮತ್ತು ಆತ್ಮಜ್ಞಾನವನ್ನ ಹೊಂದಿದಂತ ಮನಸ್ಸಿಗೂ ದ್ವೈತ ಅನ್ನೋದು ಇಲ್ಲವೇ ಇಲ್ಲ. ಗೌಡಪಾದ ಆಸ್ ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಹಂಗ ಗೌಡಪಾದ್ರ ಕೇಳ್ತಾರ, ಸುಷುಪ್ತಿಯೊಳಗಿರುವಂತಹ ಮನಸ್ಸಿಗೂ ಆಮ್ಯಾಗ ಮಿಥ್ಯಾಕರಿಸಿದಂತ ಜ್ಞಾನದಿಂದ ಇದೆಲ್ಲ ಮನಸ್ಸು ಅನ್ನೋದು ಮಿಥ್ಯಾ ಆಯ್ತು, ಮಿಥ್ಯಾಕರಿಸಿದ ಮನುಷ್ಯಗೂ ವ್ಯತ್ಯಾಸ ಏನ್ರಿ ಅಂತ ಕೇಳ್ತಾರ. ವಾಟ್ ಈಸ್ ಕಾಮನ್ ಈಸ್ ದಟ್ ಡ್ಯುಯಾಲಿಟಿ ಈಸ್ ನೆಗೆಟೆಡ್. ಇಲ್ಲಿ ಸಾಮಾನ್ಯ ಅಂಶಗಳದಾವ, ಕೆಲವೊಂದಿಷ್ಟು ವಿಶೇಷ ಅಂಶಗಳದಾವ. ಸಾಮಾನ್ಯ ಅಂಶ ಏನಪ್ಪಾ ಅಂದ್ರೆ, ಎರಡದ್ರಾಗೂ ಸಾಮಾನ್ಯ ಏನದ, ಎರಡದ್ರಾಗೂ ದ್ವೈತ ಇಲ್ಲ ಅನ್ನೋದು ಸಾಮಾನ್ಯ ಅದ. ವಾಟ್ ಈಸ್ ಕಾಮನ್ ಈಸ್ ದ ಡ್ಯುಯಾಲಿಟಿ ಈಸ್ ನೆಗೆಟೆಡ್. ಇಫ್ ಬೋತ್ ಆರ್ ಸೇಮ್ ಒನ್ ಕ್ಯಾನ್ ಆಪ್ಟ್ ಫಾರ್ ಸ್ಲೀಪ್. ಎರಡು ಒಂದ ಅಲ್ಲವು, ಎರಡದು ಸಾಮ್ಯ ಏನಂತೆ ಅಂದ್ರ ದ್ವೈತ ಎರಡದ್ರಾಗೂ ಇಲ್ಲ. ಹಂಗಾರೆ ವ್ಯತ್ಯಾಸ ಏನೈತ್ರಿ ಅಂತಂದ್ರ, ದ ಡಿಫರೆನ್ಸ್ ವಿಲ್ ಹ್ಯಾವ್ ಟು ಬಿ ಅಂಡರ್ಸ್ಟುಡ್. ತಿಳ್ಕೋಬೇಕು, ವ್ಯತ್ಯಾಸ ಅದ. ಸುಷುಪ್ತಿ ಅವಸ್ಥೆಗೂ ಸ್ವರೂಪಕ್ಕೂ ಸಾಮ್ಯ ಅವಸ್ಥಾ ಏನಂದ್ರ ದ್ವೈತ ಅನ್ನೋದು ಇಲ್ಲ. ವೈಷಮ್ಯ ಏನಪ್ಪಾ ಅಂದ್ರ, ಫಾರ್ ಎ ಸ್ಲೀಪರ್ ದ ಪ್ರಾಬ್ಲಮ್ ಈಸ್ ಓನ್ಲಿ ಟೆಂಪರರಿ ಸಾಲ್ವ್ಡ್. ಸುಷುಪ್ತಿ ಅವಸ್ಥೆ ಒಳಗಿದ್ದಂಗ ದುಃಖ ಶಾಶ್ವತವಾಗಿ ಹೋಗಿಲ್ಲ, ಅವಂಗ ಟೆಂಪರರಿ ಅಶಾಶ್ವತವಾಗಿ ಹೋಗ್ಯದ. ಮತ್ತು ಇವು ಇನ್ನೂ ಅಷ್ಟು ಆಳವಾಗಿ ವಿಚಾರ ಮಾಡಿದ್ರೆ, ಇನ್ ಫ್ಯಾಕ್ಟ್ ಇಟ್ ಈಸ್ ಪೊಟೆನ್ಶಿಯಲಿ ಸ್ಟಿಲ್ ದೇರ್ ಇನ್ ಸ್ಲೀಪ್. ಅಲ್ಲೇ ದುಃಖ ಐತಿ, ಸುಷುಪ್ತಿ ಒಳಗೆ ದುಃಖ ಐತಿ, ಅದರ ಅವ್ಯಕ್ತದ, ಬೀಜ ರೂಪದಿಂದದ. ಆದ್ರೆ ತುರಿಯನಲ್ಲಿ ಯಾವ ರೂಪದಿಂದನೂ ಇಲ್ಲ, ದುಃಖ ಅನ್ನೋದ ಇಲ್ಲ. ಇದು ವ್ಯತ್ಯಾಸ. ಸಾಮ್ಯ ಏನದ, ವ್ಯತ್ಯಾಸ ಏನದ ಗುರುತಿಸ್ರಿ ಅಂತಾರ ಅವ್ರು. ಸುಷುಪ್ತಿ ಅವಸ್ಥೆಯಲ್ಲಿ ಆಗಲಿ ಸ್ವರೂಪದಲ್ಲಿ ಆಗಲಿ ಸಾಮ್ಯ ಏನೈತಪ್ಪ ಅಂದ್ರ ದ್ವೈತ ಇಲ್ಲ. ವೈಷಮ್ಯ ಏನೈತಂದ್ರ ಅದು ಟೆಂಪ್ರರಿ ಅದ, ಇದು ಪರ್ಮನೆಂಟ್ ಅದ.
ಹಂಗಾರೆ ಯಾವ್ದು ಶ್ರೇಷ್ಠ? ನಿಯಮ ತಿಳ್ಕೊಡ್ರಿ. ಇನ್ ಎನ್ಲೈನ್ಮೆಂಟ್, ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್ ಆನ್ ಪರ್ಮನೆಂಟ್ ಬೇಸಿಸ್. ನಿಮ್ಗೆ ಜ್ಞಾನ ಆತು ಅಂದ್ರ ಸಮಸ್ಯೆಗೆ ನಿತ್ಯ ಪರಿಹಾರ ಅದ. ಸಮೂಲವಾಗಿ ಬೇರು ಸಹಿತ ಅಲ್ಲೇ ಸಮಸ್ಯೆಗೆ ಪರಿಹಾರ ಕಂಡು ಹಿಡ್ದಾರ. ಎಲ್ಲೇ? ಸ್ವರೂಪ ಜ್ಞಾನದಲ್ಲಿ, ಆತ್ಮಜ್ಞಾನದಲ್ಲಿ. ಸುಷುಪ್ತಿಯಲ್ಲಿ ಟೆಂಪ್ರರಿ ತಾತ್ಪರ್ತಿ ಹೋಗೈತಿ, ಎದ್ಗಳಕಿನ ಮತ್ತೆ ಧುತ್ ಅಂತ ಬಂದಿರ್ತೈತಿ ಸಮಸ್ಯೆ ಸಂಸಾರ. ದ ಮೈಂಡ್ ಅಂಡ್ ದ ವರ್ಡ್ ಆರ್ ವಂಡರ್ಫುಲ್ ಫಾರ್ ಇಂಟರಾಕ್ಷನ್. ಮನಸ್ಸು ಮತ್ತು ಜಗತ್ತು ವ್ಯವಹಾರ ಮಾಡಾಕ ಬಹಳ ಚಲೋ ಅದಾವ. ಬಟ್ ದೇ ಕೆನಾಟ್ ಟಚ್ ಮೀ, ಆದ್ರ ಅವು ನನಗೆ ಮುಟ್ಟೇ ಇಲ್ಲ. ದ ಸ್ಕ್ರೀನ್ ದಟ್ ಅಲೌಸ್ ಟು ಪ್ಲೇ ಗೋ ಆನ್. ಆ ಹೆಂಗಂದ್ರ ಸಿನಿಮಾದಾಗಿದ್ದ ಗೊಂಬೆಗಳು ಆ ಪಡದೆಯನ್ನ ಮುಟ್ಟೇ ಇಲ್ಲ. ಅವು ಪಡದೆಗೆ ಏನು ಮಾಡಿಲ್ಲವು. ಆ ಪಡದೆ ಇಲ್ಲದ ಅವು ತೋರುವುದಿಲ್ಲ. ಎ ಜ್ಞಾನಿ ವಿಲ್ ಅಲೌ ದ ಪ್ಲೇ ಗೋ ಆನ್. ಜ್ಞಾನಿ ಏನಂತಾನ? ಪ್ರಪಂಚದಾಗ ಏನ್ ನಡೆದೈತಿ, ನಾಟಕ, ಈ ಚದುರಂಗ, ಇದು ನಡಿಲಿ, ಬಟ್ ನಾಟ್ ಟು ಬಿ ಅಫೆಕ್ಟೆಡ್ ಬೈ ಇಟ್. ಅದರಿಂದ ಅವ ಏನದ ಹೆಚ್ಚು ಕಮ್ಮಿ ಆಗುದಿಲ್ಲ ನೋಡ್ರಿ. ಹೆಂಗಿತ್ತು ಜ್ಞಾನಿಗೂ ಜಗತ್ ಹಂಗ ಅದ, ಅಜ್ಞಾನಿಗೂ ಜಗತ್ ಹಂಗ ಅದ. ಅಜ್ಞಾನಿಗೆ ಜಗತ್ ಖರೆ ಆಗೈತಿ. ಸುಖ ದುಃಖಗಳು ಬಂದಾಗ, ಸುಖ ಬಂದಾಗ ಖುಷಿಯಿಂದ ಇರ್ತಾನ, ದುಃಖ ಬಂದಾಗ ಅಳ್ತಾನ. ಆದ್ರ ಜ್ಞಾನಿ ಸುಖ ಬಂದಾಗನು ಅಳುವುದಿಲ್ಲ, ದುಃಖ ಬಂದಾಗ ನಗುದು. ಇದು ಸುಖ ಬಂದಾಗ ನಗುದಿಲ್ಲ, ದುಃಖ ಬಂದಾಗ ಅಳುದಿಲ್ಲ. ಅದು ಏನಂತಾನವ, ಅದ್ರ ಸ್ವರೂಪ ಇಷ್ಟ ಅಂತ ಗೊತ್ತೈತವ. ಇದಕ್ಕೇನಂತಾರ್ರಿ? ಅಮನಿ ಭಾವ. ನೀವು ಅಮನಿ ಭಾವ ಅಂದ್ರೆ ಎಲ್ಲೋ ಸಮಾಧಿ ಹಾಕೊಂಡ್ರುದು, ಗುಡ್ಸ್ಲಾಕೊಂಡು ಋಷಿಕೇಶಕ್ಕೆ ಹೋಗೋದು. ಮಂದಿ ಬಾಳ್ ವಿಚಾರ ಮಾಡಿರ್ತಾವ. ಶಾಸ್ತ್ರದಾಗ ಇದ್ದವ್ರ ಹಿಂಗ್ ವಿಚಾರ ಮಾಡಿರ್ತಾರ. ಅದೆಲ್ಲ ಸುಳ್ಳು. ಅವ ದ್ವೈತಿ ಪ್ರಪಂಚದಾಗ ಇರ್ತಾನ, ದ್ವೈತದ ಅಂಟಿಲ್ದಂಗ ಇರ್ತಾನ. ಇದಕ್ ಅಮನಿ ಭಾವ ಅಂತಾರ. ಇದಕ್ಕೇನಂತಾರ? ಅಸ್ಪರ್ಶ ಯೋಗ ಅಂತಾರ. Gaudapadacharya pointed out that both the mind and the world are mutually dependent on each other. ಮತ್ತಷ್ಟು ಹೇಳ್ತಾರ ನೋಡ್ರಿ, ಮತ್ತೊಮ್ಮೆ ಹೇಳ್ತಾರೆ, ರಿಪಿಟೇಷನ್. ಏನ್ ಹೇಳ್ತಾರೆ ಗೌಡಪಾದಾಚಾರ್ಯರು ಅಂದ್ರ, ಈ ಮನಸ್ಸಾಗಲಿ ಈ ಜಗತ್ತಾಗಲಿ ಇವು ಒಂದಕ್ಕೊಂದು ಅನ್ಯೋನ್ಯ ಆಶ್ರಯ ಪಡೆದಾವೆ. ಮನಸ್ಸು ಜಗತ್ತಿನ ಮ್ಯಾಗ, ಜಗತ್ತು ಮನಸ್ಸಿನ ಮ್ಯಾಗ ಅನ್ಯೋನ್ಯ ಆಶ್ರಯ ಬಂದದ. ಆದ್ರೆ ಇವು ಎರಡರ ಮ್ಯಾಗ ಆಶ್ರಯ ಆಗ್ಯಾವಂದ್ರ ಇದು ತುರಿಯನ ಮ್ಯಾಗ ಆಶ್ರಯ ಆಗ್ಯಾವ. You cannot prove the existence of one without the support of the other. How do you prove a functioning ear? The ears are proved by the sound, and the sound is proved by the ears. ಹೇಳ್ತಾರ ಅನ್ಯೋನ್ಯ ಸಂಬಂಧ ಹೆಂಗದ ಅಂತಂದ್ರ, ಶಬ್ದ ಮತ್ತು ಕಿವಿಗಳಿಗೆ ಏನ್ ಸಂಬಂಧ ಅದ? ಅನ್ಯೋನ್ಯ ಸಂಬಂಧ ಅದ. ಕಿವಿ ಇದ್ರನ ಶಬ್ದ ಕೇಳ್ತದ, ಶಬ್ದ ಇದ್ರೆ ಕಿವಿಯಲ್ಲಿ ಕೇಳುವಂತ ಶಕ್ತಿ ಬರ್ತದ. ಒಂದಕ್ಕೊಂದ್ ಸಂಬಂಧ, ಅನ್ಯೋನ್ಯ ಸಂಬಂಧ ಅದಾವ, ಪರಸ್ಪರ ಸಂಬಂಧ ಅದಾವ. You can never prove that you can hear in the place that doesn't have any sound at all. ಎಲ್ಲಿ ನಿಶಬ್ದದ ಅಲ್ಲಿ ನಮಗೆ ಶಬ್ದ ಕೇಳಿ ಬರ್ತದ ಅನ್ನಕ್ ಹೋಗ್ಬೇಡ್ರಿ. It is difficult to say whose existence is dependent on which. ಇವು ಎರಡು ಒಂದಕ್ಕೊಂದು ಅವಲಂಬಿಸ್ಕೊಂಡದಾವೆ. ಏನ್ ಜಗತ್ತದ ಅಂತ ಮನಸ್ಸದನೋ, ಏನ್ ಮನಸ್ಸದ ಅಂತ ಜಗತ್ತದರಿ? ಮನಸ್ಸದ ಅಂತ ಹೇಳಿ ಜಗತ್ತದರಿ? ಇಲ್ಲ, ಎರಡು ಸುಳ್ಳು. ಮನಸ್ಸಿನ ಮ್ಯಾಗ ಜಗತ್ತು ಅವಲಂಬಿತ ಐತಿ, ಜಗತ್ತಿನ ಮ್ಯಾಗ ಮನಸ್ಸು ಅವಲಂಬಿತ ಐತಿ. ಇವು ಎರಡು ಎದ್ರ ಮ್ಯಾಗ ಅವಲಂಬಿತ ಅದಾವ ಅಂದ್ರ ತುರಿಯಿನ ಮ್ಯಾಲೆ ಅವಲಂಬಿತ ಅದಾವ. ಕನ್ಫ್ಯೂಸ್ ಮಾಡಕ್ ಪ್ರಶ್ನೆ ಕೇಳಿದ್ರ ಕನ್ಫ್ಯೂಸ್ ಆಗ್ಬಿಟ್ರು ನಮ್ಮ ಸಹನಾ ಮೇಡಮ್. ಪರಸ್ಪರ ಅವಲಂಬಿತ ಅಂದ್ರೆ ಏನ್ರಿ? ಗಂಡನ ಮ್ಯಾಗ ಹೆಂಡತಿ ಅವಲಂಬದ, ಹೆಂಡತಿ ಮ್ಯಾಗ ಗಂಡ ಅವಲಂಬದಲ್ರಿ. ಇಬ್ರು ಪರಸ್ಪರ ಅವಲಂಬಿತರದಾರ. ಮನಸ್ಸಿನ ಮ್ಯಾಲ ಜಗತ್ತು ಅವಲಂಬಿತ ಆಗೈತ್ರಿ. ಮನಸ್ಸಿನ ಮ್ಯಾಗ ಜಗತ್ತು ಅವಲಂಬಿತ ಐತಿ, ಜಗತ್ತಿನ ಮ್ಯಾಗ ಮನಸ್ಸು ಅವಲಂಬಿತ ಐತಿ. ಎರಡು ಪರಸ್ಪರವಾಗಿ ಅವಲಂಬಿತ ಅದಾವ. ಆದ್ರೆ ಇವು ಎರಡು ಸ್ವತಂತ್ರ ಇಲ್ಲ. ಇವು ಎರಡು ಆ ತುರಿಯನ ಮ್ಯಾಗ ಅವಲಂಬಿತ. ಇವು ಎರಡು ತುರಿಯನ ಮ್ಯಾಗ ಅವಲಂಬಿತನದಾವ. ನಿನ್ನೆ ಹೇಳಿದ್ರೆ ಹೇಳಕತ್ತಾರ, ಇನ್ನೊಮ್ಮೆ ಹೇಳಕತ್ತಾರ. ಥಾಟ್ ಅಂಡ್ ಆಬ್ಜೆಕ್ಟ್ಸ್ ಆರ್ ಮ್ಯೂಚುವಲಿ ಡಿಪೆಂಡೆಂಟ್. ವೃತ್ತಿ ಮತ್ತು ಜಗತ್ತಿನಲ್ಲಿದ್ದಂತ ವಸ್ತುಗಳು ಒಂದ್ರ ಮ್ಯಾಗ ಒಂದು ಸಂಬಂಧದಿಂದ ತೋರಾಕತ್ತಾವ. ಆಲ್ ದ ಥಾಟ್ಸ್ ಪುಟ್ ಟುಗೆದರ್ ಇಸ್ ದ ಮೈಂಡ್. ಮನಸ್ಸು ಅಂದ್ರೆ ಏನ್ರಿ? ಎಲ್ಲ ವೃತ್ತಿಗಳ ಒಂದು ಸಮೂಹಕ್ಕೆ ಮನಸ್ಸು ಅಂತ. ವೃತ್ತಿಗಳ ಒಂದು ಸಮೂಹ, ಗ್ರೂಪ್. ಅದಕ್ಕೇನಂತೀವಿ ನಾವು? ಮನಸ್ಸು.
ಅಂಡ್ ಆಲ್ ದ ಆಬ್ಜೆಕ್ಟ್ಸ್ ಪುಟ್ ಟುಗೆದರ್ ಇಸ್ ವರ್ಡ್. ಜಗತ್ತಂದ್ರೆ ಏನ್ರಿ? ಆ ಇದ್ದಂತ ಎಲ್ಲ ವಸ್ತುಗಳ ಸಮೂಹಕ್ಕ ಇಲ್ಲೇ ನೋಡ್ರಿ, ಗಿಡ ಅದ, ಮರ ಅದ, ವನ ಅದ, ಅರಣ್ಯ ಅದ, ಸಮುದ್ರ ಅದ, ಸರೋವರ ಅದ, ಪುಸ್ತಕ ಅದಾವ, ಮನಿ ಅದಾವ, ಮಂದಿ ಅದಾವ, ಪ್ರಾಣಿಗಳದಾರ. ಇವೆಲ್ಲಗಳನ್ನ ವಸ್ತುಗಳನ್ನ ಕೂಡಿಸಿ ಸಮೂಹ ಮಾಡಿದ್ರೆ ಅದೇ ಜಗತ್ತು. ದ ಮೈಂಡ್ ಅಂಡ್ ದ ವರ್ಡ್ ಆರ್ ಇಂಟರ್ಡಿಪೆಂಡೆಂಟ್. ಮನಸ್ಸಿನ ಮ್ಯಾಗ ಅವಲಂಬಿತವಾಗಿ ಜಗತ್ತೈತಿ, ಜಗತ್ತಿನ ಮ್ಯಾಗ ಅವಲಂಬಿತವಾಗಿ ಮನಸ್ಸದ. And all the objects put together is a word. The mind and the word are interdependent, and so the both are ಮಿಥ್ಯಾ. ಯಾವ ಸ್ವತಂತ್ರ ಇಲ್ಲ, ಅವು ಮಿಥ್ಯಾ ಅಂತ ತಿಳ್ಕೊಳ್ಳೋದು ಒಂದು ಜನರಲ್ ರೂಲ್ ನಮ್ದು. ಯಾವುದು ಸ್ವತಂತ್ರ ಅದ ಅದು ಆತ್ಮ, ಯಾವುದು ಅಸ್ವತಂತ್ರ ಅದ ಅದು ಮಿಥ್ಯಾ. ಸಿಂಪಲ್. Our entire life is one of the adjusting the world so that a peaceful mind can be had. ನಮ್ದು ಇಡೀ ಜೀವನದಲ್ಲಿ ಹೋರಾಟ ಏನ್ ನಡೆದೈತಿ ಅಂದ್ರ ಅಡ್ಜಸ್ಟ್ ಮಾಡೋದಂತ, ಹೊಂದಾಣಿಕೆ ಮಾಡ್ಕೊಳ್ಳೋದು. ಏನಂತ? ಆ ಮನುಷ್ಯ ಹೆಂಗಾದ್ರೆ ಶಾಂತ ಆಗ್ತದ, ಹೆಂಗಾದ್ರೆ ಅದು ದ್ವೈತ ತೋರುದಿಲ್ಲ, ಅಷ್ಟು ಮಾಡುವಂತ ಕಲೆಗೆ ನಾವು ಜೀವನ ಅಂತೀವಿ, ಮೋಕ್ಷ ಅಂತೀವಿ. When the world cannot be adjusted anymore, one starts adjusting the mind. ಯಾವಾಗ ನಮಗ ದ್ವೈತ ತೋರು ತಪ್ಪುದಿಲ್ಲ, ಅವಾಗ ನಾವು ಆ ಮನಸ್ಸಿನ ಹೊಂದಾಣಿಕೆ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀವಿ. When that doesn't work in the long term, ಯಾವಾಗ ನಾವು ಪ್ರಯತ್ನ ಮಾಡ್ತೇವಿ, ಆ ಪ್ರಯತ್ನ ನಮ್ಗೆ ಯಾವಾಗ ಅದು ಫಲ ಕೊಡುದಿಲ್ಲ, we start adjusting the world again. ಅವಾಗ ಜಗತ್ನಲ್ಲಿ ಏನ್ ಹೆಚ್ಚು ಕಮ್ಮಿ ಆಕತಿ ಅನ್ನೋ ನೋಡ್ತೀವಿ ನಾವು. ಒಟ್ ನಮ್ದು ಏನದ ವ್ಯರ್ಥ ಪ್ರಯತ್ನ ನಡೆದದ. ಮನಸ್ಸನ್ನ ಬದಲಾವಣೆ ಮಾಡ್ತೀವಿ, ಜಗತ್ತನ್ನ ಬದಲಾವಣೆ ಮಾಡಕ್ ಹೋಗ್ತೇವಿ ನಾವು. ಅದು ಎಂದು ಇದ್ದಿದ್ರ ಅದು ಬದಲಾವಣೆ ಆಗ್ತಿತ್ತು ತಮ್ಮ, ಅದು ಇಲ್ಲದ್ದು ಯಪ್ಪ ಅದನ್ನ ಯಾಕೆ ತಲೆ ಕೆಡಿಸ್ಕೊತೀರಿ ನೀನು? ದಿಸ್ ಗೋಸ್ ಆನ್ ಅಂಡ್ ಆನ್ ವಿತೌಟ್ ಎನಿ ಸೊಲ್ಯೂಷನ್. ಹೆಗಲ ಬದಲಾವಣೆ ಆಗ್ತೈತೆ ಹೊರತು ಹಿಂಗ್ ಮಾಡೋರಿಗೆ ಪರಿಣಾಮದಲ್ಲಿ ಏನೂ ನಿಮಗೆ ಲಾಭ ಆಗುದಿಲ್ಲ. ಅಂತ ಜಗತ್ ಇವತ್ತು ಬಹಳ ಅಡ್ವಾನ್ಸ್ ಹೊಂಟೈತೆ ಅಂದ್ರೂ ಕೂಡ ಸುಖ ಮಾತ್ರ ನಿಮ್ಗೆ ಸಿಗುದಿಲ್ಲ ನೋಡ್ರಿ. ಜಗತ್ ಬೆನ್ ಹತ್ತಿದ್ರೆ ಬೇಕಾದಷ್ಟು ನೀವು 5 ಅಂಕೆ ಪಗಾರ ತೋಡ್ರಿ, ಸಾಫ್ಟ್ವೇರ್ ಕಂಡಿಡೀರಿ, ಎಲ್ಲಿ ಬೇಕಲ್ಲಿ ಹಾರಾಡ್ರಿ, ಬೇಡ ಅನ್ನಂಗಲ್ಲ, ನಿಮಗೆ ಸುಖ ಅಂತೂ ಸಿಗುದಿಲ್ಲ. ಇಷ್ಟು ಮಾತ್ರ ಎದ್ಯಾಗ ಬರ್ಕೊಡ್ರಿ ಅಂತಾರ ಅವ್ರು. ಹೆಗಲ ಬದಲಾವಣೆ ಆಗಾಗತ್ತದ. ವಿಮಾನದಾಗ ಹಾರಾಡ್ತೇವಿ, ಅದ್ರಾಗ ಹಡಗದಾಗ ಹೋಗ್ತೇವಿ, ಆಮ್ಯಾಗಿಂದ ಈ ಅನೇಕ ಗ್ರಹಗಳ ಮ್ಯಾಗ ನಾವು ಪರ್ಯಟನೆ ಮಾಡಾಕತ್ತೇವಿ. ಈಗ ಏನ್ ಬೇಕಾದ್ ಮಾಡ್ರಿ ವಿಜ್ಞಾನದಿಂದ, ನೀವು ಬ್ಯಾಡ ಅಂತ ಹೇಳಂಗಿಲ್ಲ, ಸೌಕರ್ಯ ಸಿಗ್ತಾವ, ಆದ್ರ ಪರಿಹಾರ ಸಿಗುದಿಲ್ಲ. ನಿಮ್ಗೆ ಏನ್ ಬೇಕಾಗಿತ್ತಲ್ಲ ಅದು ಪರಿಹಾರ ಸಿಗಂಗಿಲ್ಲ. ಸುಖ ಬೇಕಾಗೈತಿ, ಸುಖ ಸಿಗುವುದಿಲ್ಲ. ರೊಕ್ಕ ಸಿಗ್ತದ. Beyond all this, the third factor called karma. Karma also influences both the anatma mind and the world. ಕರ್ಮಗಳಿಂದ ಬದಲಾವಣೆ ಮಾಡಕ್ ಹೋಗ್ತೀವಿ ನಾವು. This creates even more problem. ಇನ್ನಷ್ಟು ತೊಡಕನಾಗಿ ಬೀಳ್ತೇವೆ ಅಂತ ನಾವು. ಕರ್ಮದಿಂದ ಮನಸ್ಸಿನ ಸುಧಾರಣೆ ಮಾಡಕ್ ಹೋಗಿ ಏನೋ ಶಾಂತಿ ಪಡಿತೇವೆ ಏನೋ ಅಂತಾನೆ, ಕರ್ಮದಿಂದ ಜಗತ್ತನ್ನ ಬದಲಾವಣೆ ಮಾಡಕ್ ಹೋಗಿ ಶಾಂತಿ ಪಡಿತೇವೆ ಏನೋ ಅಂತಾನೆ. ಇನ್ನೂ ಅಷ್ಟು ಜಟಿಲ ಸಮಸ್ಯೆ ಒಳಗೆ ಸುಳಿಯೊಳಗೆ ಸಿಕ್ಕೊಂಡು ಬೀಳ್ತಾನೆ ಮನುಷ್ಯ. ಗೌಡಪಾದ says that this approach will not work. ಈ ರೀತಿ ನೀವು ಸುಧಾರಣೆ ಮಾಡ್ತೀವಿ ಅಂದ್ರೆ ನಿಮಗೆ ಶಾಂತಿ ಅನ್ನೋದು ಸಿಗುದಿಲ್ಲ, ಕನಸಿನ ಗಂಟು ಅಂತ ತಿಳ್ಕೊಂಡ್ ಬಿಡ್ರಿ. 60-70 ವರ್ಷ ಆದ್ವು, ನಾವ್ ಅದ ಮಾಡೇವಿ ಇಲ್ಲ. ಈಗ ನೋಡ್ರಿ, ವಿಚಾರ ಮಾಡ್ರಿ, ಮನಸ್ಸನ್ನ ಪರಿವರ್ತನೆ ಮಾಡಾಕ್ ನೋಡೇವಿ, ಜಗತ್ತನ್ನ ಪರಿವರ್ತನೆ ಮಾಡಾಕ್ ನೋಡೇವಿ. ಆಗೇತೇನೋ ಮನಸ್ಸರ ಆಗ್ಲಿ ಜಗತ್ತ ಪರಿವರ್ತನೆ ಆಗೇತೇನೋ ನೋಡ್ರಿ? ಆಗಿಲ್ಲಲ್ಲ ಗುರುಗಳೇ, ಆಗಿಲ್ಲ ಏನೋ ನೋಡ್ರಿ. ಆದಂಗಾಗೈತಿ, ಆಗಿಲ್ಲ. ಅದೇ ಇರೋದು ಇಲ್ಲಿ, ಅದೇ ಇರೋದು ಸೂಕ್ಷ್ಮ ಇಲ್ಲಿ. ಜನ ಆಗಿದ್ದಲ್ಲ ಗುಬರಂಗಲ್ಲ, ಆಗೇತಲ್ಲ ಗುಬರಂಗಲ್ಲ, ಅದ್ರ ವಚನೆ ಐತದು. ನಮ್ಮನೇಲಿ ಗಿರಿಗಿಟ್ಲೆ ಆಡಿಸ್ತಿದೆ. ಒಂಥರ ನೋಡಿದ್ರೆ ಸೈಕಾಲಜಿ ಇದ್ದಂಗ ಐತ್ರಿ ಜರ, ಮನಸ್ಸಿಗೆ ಪೂರ್ಣ ಸೈಕಾಲಜಿನ ಗುರುಗಳೇ. ಮೈಂಡ್ಗೆ ಸಂಬಂಧಪಟ್ಟಿದ್ದೆಲ್ಲ ಸೈಕಾಲಜಿನೇ. ಬಂದೆ
ಕಫ ಬಾಳ ಆಗ್ಬಿಟ್ಟೈತಿ ಯಾಕೋ ಇಲ್ಲಿ ಏನೇನ್ ಗೊತ್ತಿಲ್ಲ. ಎಸ್. ಬದಲಾವಣೆ ಆಗೈತೇನೋ ಆಗೈತಿ, ಆಗಿಲ್ಲ ಏನಂದ್ರೆ ಆಗಿಲ್ಲ, ಆದಂಗ ಆಗೈತಿ. Therefore, one needs to go to the root of both the mind and the word. ಹಂಗಾರೆ ಈಗ ಎಲ್ಲಿ ಹೋಗ್ಬೇಕ್ರಿ? ಮನಸ್ನಾಗೂ ಪರಿವರ್ತನೆ ಮಾಡಕ್ ಹೋದ್ವಿ, ಆಗ್ಲಿಲ್ಲ. ಜಗತ್ನಾಗ ಪರಿವರ್ತನೆ ಮಾಡಕ್ ಹೋದ್ವಿ, ಆಗ್ಲಿಲ್ಲ. ಹಂಗಾರೆ ಈಗ ಮೂಲಕ್ ಹೋಗ್ಬೇಕು. ಜಗತ್ತಿನ ಮೂಲ ಯಾವುದು? ಆ ಮನಸ್ಸಿನ ಮೂಲ ಯಾವುದು? ಅಲ್ಲಿ ಹೋಗ್ಬೇಕು ನಾವು ಬರೀ ಗಿಡ ಅಷ್ಟ ನಾವು ಸ್ವಚ್ಛ ಮಾಡಾಕತ್ತೀವಿ, ಟೊಂಗಿ ಅಷ್ಟ ಕಡೆಯಾಗತ್ತೀವಿ, ಬೇರ್ ತೆಗಿವ, ಅಲ್ಲಿ ಬೇರಿಗೆ ಹೋಗ್ಬೇಕು ನಾವು. ಬೇರಿಗೆ ಹೋದ್ರ ಸಮಸ್ಯೆ ಬಗೆಹರಿತೈತೆ ನೋಡೋನು ಅಂತಾರ. Tampering with the mithya mind and the word will never solve the problem. ಕೊಳ್ಳಾಗ ಆಭರಣ ಹಾಕೊಂಡಿದ್ದನ್ನ ಕಳ್ಕೊಂಡು ಹುಡುಕಾಗತ್ತಾಳ ಅಂತ ಒಬ್ಬ ಹೆಣ್ಮಗಳು. ಬಾವ್ಯಾಗ ನೀರ್ ಸೇದು ಹೊತ್ನಾಗ ಬಾವ್ಯಾಗ ಬಿದ್ದೈತಿ ಅನ್ನೋ ಅಂತ ನೋಡ್ತಾಳ, ಬಗ್ಗೆ ಬಾವ್ಯಾಗ ನೀರಾಗ ಕಾಣಾಕತ್ತೈತ. ಅದು ಏನು? ಕೊಳ್ಳಾಗಿನ ಚೈನ್ ಸರ ನೀರಾಗ ಕಾಣಾಕತ್ತೈತಿ. ಅಲ್ಲಿ ನೀರಾಗ ಬಿದ್ದೈತಿ ಅಂತ ತಿಳ್ಕೊಂಡು ಆ ನೀರಾಗ ಬಡಗಿ ಹಾಕಿ ತೆಗ್ಯಾಕ ಹೋಗ್ಕಾಳ, ಕಾಣ್ತೈತಿ ಅಲ್ಲಿ ನೀರಾಗ. ಸಿಗ್ತೈತಿ ಅನ್ನೋದು? ಸಿಗೋದಿಲ್ರಿ. ಎಲ್ಲೈತದ? ಕೊಳ್ಳಾಗ ಐತ್ರಿ. ಐತಿ, ಕಾಣಾಕತೈತಿ. ಅಲ್ಲೇ ಕೊಳ್ಳಾಗಿಂದ ಕಾಣಬಾರ್ದು. ಆ ನೀರಾಗ ನೋಡ್ತಾಳ, ನೀರಾಗ ಕಾಣಾಕತೈತಿ. ಹಂಗಾಗೈತಿ ನಮ್ದು. ನಾವು ಮನಸ್ಸು ಬದಲಾವಣೆ ಮಾಡಾಕ್ ಹೊಂಟೇವಿ, ಜಗತ್ತು ಬದಲಾವಣೆ ಮಾಡಾಕ್ ಹೊಂಟೇವಿ, ಬದಲಾವಣೆ ಆಗಬಾರ್ದದು. ವ್ಯರ್ಥ ಪ್ರಯತ್ನ. ಗಾಳಿ ಗುದ್ದಿ ಮೈ ನುಸ್ಕೊಳಕತ್ತೀವಿ ನಾವು. ಹಂಗಾರೆ ಎಲ್ಲಿ ಬದಲಾವಣೆ ಮಾಡ್ಬೇಕು? ಅದರ ಮೂಲ ಬೇರೆ ಎಲ್ಲೈತ? ಇಲ್ಲದ ನೋಡ್ರಿ, ಒಳಗ ಆತ್ಮ ಒಳಗದ. ಇಲ್ಲಿ ಬದಲಾವಣೆ ಮಾಡ್ಕೋಬೇಕು. The solution is to go to Satyam and make the Mithya non-significant. ಸತ್ಯವಾದ ಆತ್ಮನನ್ನ ತಿಳ್ಕೋ. ಮಿಥ್ಯಾ ತೋರಿದ್ರು ತೋರ್ವಲ್ದಾಕ ಅದು ತೋರ್ತತಿ, ಅದು ಇಲ್ಲದ ತೋರ್ತತಿ. You can never directly tamper with the rope snake. You handle the rope snake by knowing the rope and the putting the rope snake in its place. Then it will become harmless. In the most important verse of the 3rd chapter 32 is the most important verse of the 2nd chapter also. It is said not to tamper with the word or mind directly. ಮನಸ್ಸಿನ ಮ್ಯಾಗ ನೀವು ಪ್ರಯೋಗ ಮಾಡಬೇಡ್ರಿ, ಹುಚ್ಚರಾಗ್ತೀರಿ. ಜಗತ್ತಿನ ಮ್ಯಾಗ ಪ್ರಯೋಗ ಮಾಡಬೇಡ್ರಿ, ವ್ಯರ್ಥ ಪ್ರಯತ್ನ ಆಗ್ತದೆ. ಪ್ರಯತ್ನ ನೀವು ಆತ್ಮ ಅನಾತ್ಮ ವಿವೇಕ ಮಾಡಿ ಆತ್ಮನ ಮ್ಯಾಗ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ಕೆಲಸ ಸಿಗ್ತದ, ಸೊಲ್ಯೂಷನ್ ಸಿಗ್ತದ, ಪರಿಹಾರ ಸಿಗ್ತದ. The anatma mind, the world are only fragile depending upon desha, kala and prarabdha. ಅನಾತ್ಮ ವಸ್ತುಗಳು ಏನದಾವ? ಈ ಅನಾತ್ಮವಾದ ಮನಸ್ಸು, ಅನಾತ್ಮವಾದಂತ ಜಗತ್ತು, ಇವು ದೇಶ, ಕಾಲ, ಪ್ರಾರಬ್ಧದ ಮ್ಯಾಗ ತೋರಾಗತ್ತಾವ. Tampering with them will produce only temporary solution at best. ನೀವು ಬಹಳ ಪ್ರಯತ್ನ ಮಾಡಿರಂದ್ರ ಟೆಂಪರರಿ ಏನೋ ಆದಂಗ ಆಗ್ತದ, ಸುಖ ಸಿಕ್ಕಂಗ ಆಗ್ತದ. ಸುಖ ಸಿಗುದಿಲ್ಲ, ಸಿಕ್ಕಂಗ ಆಗ್ತದ, ಸಿಗುದಿಲ್ಲ ಅಂತ ಹೇಳಂಗಿಲ್ಲ. ಸುಖ ಸಿಕ್ಕಂಗ ಆಗ್ತದ. ವಿಚಾರ ಮಾಡಿದ್ರೆ ಮತ್ತೆ ಸುಖನೇ ಇರುವುದಿಲ್ಲ, ಸಿಕ್ಕಂಗ ಆಗಿರ್ತದ. ಆಗೈತೆ ನೋಡ್ಕೊಡ್ರಿ. ಈಗ ಇದು ಯಾರಿಗೆ ತಿಳಿತದ? ನಮ್ಮಂತವ್ರಿಗೆ ತಿಳಿತೈತಿ, ವಯಸ್ಸಾದವ್ರಿಗೆ ತಿಳಿತದ. ಮತ್ ಯಾರ ಪುಣ್ಯವಂತರು ಹಿಂದಿನ ಜನ್ಮ ಸಂಸ್ಕಾರ ಮಾಡಿದ್ರ ಸಣ್ಣ ವಯಸ್ಸಿನಾಗ ತಿಳಿತೈತಿ. ನಾವಿಲ್ಲ ಅನ್ನಕ್ ಬರಂಗಿಲ್ಲ. ಕೆಲವು ಮಂದಿ 25 ವರ್ಷಕ್ಕನ ಸನ್ಯಾಸಿಗಳಾಗ್ಯಾರ, ಅಗದಿ ಯೋಗ್ಯ ಸಾಧನೆ ಮಾಡಿದವ್ರ ಅದಾರ, ಇಲ್ಲ ಅನ್ನಕ್ ಬರಂಗಿಲ್ಲ. ಅಂದ್ರೆ ಏನು? ಸುಸಂಸ್ಕೃತವಾದ ಮನಸ್ಸಿಗೆ ತಿಳಿತದ ಅಂತ ಅರ್ಥ. The anatma mind and the word are fragile depending upon desha, kala and prarabdha. Tampering with them will produce only temporary solution at the best. It is like a water drop on the lotus leaf. ಹೆಂಗದ ಇದು ಮನಸ್ಸು ಮತ್ತು ಜಗತ್ತು ಅಂದ್ರ, ಆ ಕಮಲದ ಎಲಿ ಮ್ಯಾಗ ಏನ ನೀರು ಒಂದು ಹನಿ ಅದ ನೋಡ್ರಿ, ಕಾಣ್ತದ. ಹಿಂಗ್ ಮುಟ್ರಿ ಜಾರಿ ಹೋಗ್ತದ, ಅಂಟಕೊಂಡೇ ಇಲ್ಲದ. ಬಿನ್ಸತ್ತದಾಗ ಅದ ರೀ ಜಗತ್ತು, ಮನಸ್ಸು ಕೂಡ ಬಿನ್ಸತ್ತದಾಗ ಅದ. ಇನ್ನ ಎಲಿ, ನೀರು ಮತ್ತು ಕಮಲದ ಎಲಿ ಒಂದ ಸತ್ತದಾಗ ಅದಾವ. ಇವು ಬೇರೆ ಬೇರೆ ಸತ್ತದಾಗ ಅದಾವ. ನೆವರ್ ಟ್ಯಾಂಪರ್ ವಿತ್ ಅನಾತ್ಮ ಫಾರ್ ಪರ್ಮನೆಂಟ್ ಸೊಲ್ಯೂಷನ್. ಶಾಶ್ವತವಾದ ಪರಿಹಾರಕ್ಕ
ಅಶಾಶ್ವತವಾದ ಮನಸ್ಸಿನ ಮ್ಯಾಗೂ ಪ್ರಯೋಗ ಮಾಡಬೇಡ್ರಿ, ಅಶಾಶ್ವತವಾದ ಜಗತ್ತಿನ ಮ್ಯಾಗೂ ಪ್ರಯೋಗ ಮಾಡಬೇಡ್ರಿ. ಶಾಶ್ವತವಾದಂತ ತುರಿಯ ಯಾರಂತ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ, ಪರಿಹಾರ ಆಗ್ತದೆ. The ultimate solution is in verse number 32. When Atma the ಅಧಿಷ್ಠಾನಂ is known, ಈ ಜಗತ್ತಿಗೂ ಮತ್ತು ಮನುಷ್ಯಗೂ ಅಧಿಷ್ಠಾನವಾದಂತ ಆತ್ಮನನ್ನು ಯಾವಾಗ ತಿಳಿತೀವಿ, ದ ಮೈಂಡ್ ಈಸ್ ಮೇಡ್ ಇನ್ ಟು ನಾನ್ ಮೈಂಡ್, ಅವಾಗ ಮನಸ್ಸು ಹೋಗಿ ಅಮನಸ್ಸಾಗ್ತದೆ. ದ ವರ್ಡ್ ಈಸ್ ಮೇಡ್ ಇನ್ ಟು ನಾನ್ ವರ್ಡ್, ಜಗತ್ತು ಅಜಗತ್ತಾಗ್ತದೆ, ಮನಸ್ಸು ಅಮನಸ್ಸಾಗ್ತದೆ. ಇಫ್ ದ ಸ್ನೇಕ್ ಈಸ್ ನಾನ್ ಸ್ನೇಕ್, ಇಟ್ ಈಸ್ ರೋಪ್ ಅಲೋನ್. ಹಾವಾಗಿ ತೋಲೋದು ಹಾವಲ್ಲ ಅಂದ್ರೆ ಏನೈತೆ ಅದು? ಬೆಳಕಿನ ನೋಡಿದಾಗ ಹಾವು ಅಲ್ಲ ಆತು, ಹಂಗಾರೆ ಏನಾತು? ಬ್ರಹ್ಮವೇ ಆತು, ಹಗ್ಗವೇ ಆಯ್ತು. When the mind is non-mind, it is ಆತ್ಮ. ಯಾವಾಗ ನಿಮ್ಮ ಮನಸ್ಸು ಆತ್ಮ ಅಲ್ಲ, ಅದು ಏನು ಮನಸ್ಸು ಅಲ್ಲ ಅಂತ ಗೊತ್ತಾತು, ಅವಾಗ ಏನಂತ ತಿಳಿತೀರಿ ನೀವು? ಅದು ತುರಿಯ. ತುರಿಯ ಪ್ಲಸ್ ನಾಮರೂಪ. ಆ ತುರಿಯನಿಗೆ ಒಂದು ನಾಮರೂಪ ಸೇರಿಸಿ ಮನಸ್ಸನ್ನಾಗತ್ತೀವಿ. ದ ವರ್ಡ್ ಜಗತ್ತೇನು? ಜಗತ್ತಂದ್ರು ತುರಿಯ ಅದಕ್ಕೆ ನಾಮರೂಪ. ದ ವರ್ಡ್ ಈಸ್ ಆತ್ಮ ಪ್ಲಸ್ ನಾಮರೂಪ. ಜಗತ್ತು ಅಂದ್ರೆ ಇದು ಕೂಡ ತುರಿಯ, ಅದಕ್ಕೆ ಒಂದು ನಾಮ ಒಂದು ರೂಪ, ಕಲ್ಪಿತ ನಾಮ ಕಲ್ಪಿತ ರೂಪ ಸೇರಿಸಿದ್ರೆ ಆ ತುರಿಯನಿಗೆ ಅದೇ ಜಗತ್ತಾಗ್ಯದ. In dream, one and the same waker divides himself into experiencing individual and the experienced world. ಸ್ವಪ್ನ ಪ್ರಪಂಚದ ಉದಾಹರಣೆ ತಗೊಂಡ್ರ, ಸ್ವಪ್ನ ಪ್ರಪಂಚದಲ್ಲಿ ವಿಶ್ವ ಒಬ್ಬನೇ ಏನಾಗ್ಯಾನ? ಸ್ವಪ್ನ ಪ್ರಪಂಚದಾಗ ದೃಕ್ ಮತ್ತು ದೃಶ್ಯ ಆಗ್ಯಾನ. ಸ್ವಪ್ನ ದೃಕ್ ಮತ್ತು ಸ್ವಪ್ನ ದೃಶ್ಯ ಆದವ ಜಾಗೃತದ ವಿಶ್ವನೇ. ಒಂದ ಹೋಗಿ ಎರಡಾಗ್ಯಾವ. Similarly, ಆಯ್ದ ಆತ್ಮ with ಮಾಯಾಶಕ್ತಿ bifurcates into the experiencing mind and the experienced world. ಅದೇ ರೀತಿಯಿಂದ ಜಾಗೃತ ಅವಸ್ಥೆ ಒಳಗಿನ ಏನ್ ಜಗತ್ತಾಗಿ ತೋರಾಗತೈತಿ, ಮನಸ್ಸಾಗಿ ತೋರಾಗತ್ತದ, ಇವು ಎರಡು ತುರಿಯನ ಸ್ವರೂಪವೇ ಅದಾವ. ಸ್ವಪ್ನಾವಸ್ಥೆದು ಒಂದು ತಗೊಂಡ್ರು, ಜಾಗೃತ ಅವಸ್ಥೆದು ಒಂದು ತಗೊಂಡ್ರು. ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆಗೆ ದೃಕ್ ಮತ್ತು ದೃಶ್ಯ ಆಗಿದ್ದು ಯಾರ್ರಿ? ವಿಶ್ವ, ಜಾಗೃತದ ಅಭಿಮಾನಿ. ಮತ್ತೆ ಜಾಗೃತ ಪ್ರಪಂಚದಾಗ ದೃಶ್ಯ ದೃಕ್ ಆಗಿದ್ದು ಯಾರ್ರಿ? ತುರಿಯ. ಹಿಂಗೆ ಯಾವಾಗ ತಿಳ್ಕೊತಾನ, ಲೆಟ್ ದ ನಾಮರೂಪ ಪ್ಲೇ ಕಂಟಿನ್ಯೂ. ನಾಮರೂಪದ ಆಟ ಮುಂದುವರಿಲಿ. ಅದನ್ನು ನಾವು ನಿಲ್ಸಾಕ ನಮ್ ಕೈಯಾಗಿಲ್ಲ. ವಿ ಕ್ಯಾನಾಟ್ ಸ್ಟಾಪ್ ದ ಪ್ಲೇ, ಬಟ್ ವಿ ಕ್ಯಾನ್ ನೋ ಇಟ್ಸ್ ನೇಚರ್. ಸ್ವಭಾವ ತಿಳ್ಕೊಡ್ರಿ, ಕೈ ಬಿಡ್ರಿ, ಕಲಾಸ್. ದ್ವೈತ ತೋರ್ಲಿ. ಒನ್ಸ್ ದ ನೇಚರ್ ಇಸ್ ನೋನ್, ಯಾವಾಗ ಅದರ ಸ್ವರೂಪ ನಮಗ್ ಗೊತ್ತಾಗ್ತದ, ವಿ ವಿಲ್ ರೆಸ್ಪೆಕ್ಟ್ ಇಟ್ ಸಫಿಶಿಯಂಟ್ಲಿ ಟು ಡೂ ಅವರ್ ಡ್ಯೂಟಿ. ಕರ್ತವ್ಯ ಮಾಡಕಷ್ಟ ದ್ವೈತ, ತಿಳ್ಕೊಳಕ್ ದ್ವೈತ ಅಲ್ಲ. ಕರ್ತವ್ಯ ಮಾಡಕ್ ದ್ವೈತದ, ತಿಳ್ಕೊಳಕ ಅದ್ವೈತದ. ಅದಕ್ಕೆ ಏನದ? ಅದ್ವೈತ ತಿಳ್ಕೊಡ್ರಿ, ದ್ವೈತದಾಗಿ ಮಾಡ್ರಿ. ನಾವ್ ಹಂಗ್ ಮಾಡಂಗಿಲ್ಲ. ಆ ಅದ್ವೈತನ ಮಾಡಕ್ ಹೋಗ್ತೇವಿ, ದ್ವೈತ ತಿಳ್ಕೊಳಕ್ ಹೋಗ್ತೇವಿ. ಏನಂದ್ರ ಇದು ಹೆಂಗಂದ್ರ, ಯಾವ್ಯಾವ ಆಭರಣ ಹೆಣ್ಮಗಳಿಗೆ ಎಲ್ಲಿ ಹಾಕೋಬೇಕು ಅನ್ನೋದು ಗೊತ್ತಿಲ್ಲ. ಕೈಯಾಗಿನೂ ಕಾಲಾಗ, ಕಾಲಾಗಿನೂ ಕಿವ್ಯಾಗ, ಕಿವ್ಯಾಗಿನೂ ಮೂಗ್ನಾಗ ಹಾಕೊಂಡ್ರೆ ಏನಾಕೈತಿ ನೋಡ್ರಿ. ಹಂಗಾಗೈತಿ ನಮ್ ಬಾಳೆ ಅಜ್ಞಾನಿಗಳ ಜೀವನ ಹಿಂಗಾಗ್ಯದ. ಏನು ತಿಳ್ಕೊ ಅಂತಾರ ಅದನ್ನ ಮಾಡಕ್ ಹೊಂಟೇವಿ, ಏನ್ ಮಾಡಂತಾರ ಅದನ್ನ ತಿಳ್ಕೊಳಕ್ ಹೊಂಟೇವಿ. ಡೂ ಯು ಆಲ್ ಯುವರ್ ಡ್ಯೂಟಿ. ದ್ವೈತದಾಗ ನಿಮ್ಮ ಕರ್ತವ್ಯಗಳನ್ನ ಮಾಡ್ರಿ, ಕರ್ತವ್ಯಗಳನ್ನ ಬಿಡಂತ ಯಾರು ಹೇಳಿಲ್ಲ. ವೇದಾಂತಿಗಳು ಕರ್ತವ್ಯದ ವಂಚಿತರಾಗ್ತಾರ, ಕರ್ತವ್ಯದಿಂದ ವಿಮುಖರನ್ನ ಮಾಡ್ತಾರ ಅಂತ ತಿಳ್ಕೊಂಡು ಆರೋಪ ಮಾಡ್ತಾರ ವೇದಾಂತದ ಮೇಲೆ. ನಿಮ್ಮ ದ್ವೈತ ನೀವು ಮಾಡ್ರಿ, ಕರ್ಮ ಮಾಡ್ರಿ, ಅಲ್ಲಿ ಬ್ಯಾಡ ಅನ್ನಂಗಿಲ್ಲ. ವಿ ರೆಸ್ಪೆಕ್ಟ್ ಇಟ್ ಸಫಿಶಿಯಂಟ್ಲಿ. ನಾವು ದ್ವೈತವನ್ನ ಗೌರವಿಸ್ತೇವಿ. ನಮ್ಮ ಕರ್ತವ್ಯಗಳನ್ನ ಮಾಡಿ ಮುಗಿಸ್ಲಿಕ್ಕೆ. ನಮ್ಮ ಸಮಾಜದ ವಿರುದ್ಧ ನಮ್ಮ ಕರ್ತವ್ಯಗಳು ಏನದಾವ, ನಮ್ಮ ದೇಶದೊಂದಿಗೆ ನಮ್ಮ ಕರ್ತವ್ಯಗಳು ಏನದಾವ, ಅವನ್ನ ಮಾಡ್ಲೇಬೇಕು. ಬಟ್ ವಿ ವಿಲ್ ನಾಟ್ ಗಿವ್ ಇಟ್ ಮೋರ್ ರಿಯಾಲಿಟಿ ದ್ಯಾನ್ ಇಟ್ ಡಿಸರ್ವ್ಸ್. ಅದಕ್ಕ ಸತ್ಯತ್ವ ಬುದ್ಧಿ ಕೊಡಬೇಡ್ರಿ ಕರ್ಮಕ್ಕ. ಮಿಥ್ಯಾದಿಂದ ಮಿಥ್ಯಾ ಕರ್ಮ ಮಾಡಿ ಮಿಥ್ಯಾ ರಾಗದ್ವೇಷಗಳನ್ನ ಕಳ್ಕೊಡ್ರಿ. ಮಿಥ್ಯಾ ಅಂತಃಕರಣದಲ್ಲಿ ಏಕಾಗ್ರತೆಯನ್ನು ಪಡ್ಕೊಡ್ರಿ.
To watch a movie, we make the required preparation, but do not consider the movie as real. ಅಲ್ರಿ ಸಿನಿಮಾ ನೋಡಕ್ ಹೋಗ್ತೀರಿ, ಖರೆ ಅಂತ ಹೋಗಿರ್ತೀರೋ ಸುಳ್ಳು ಅಂತ ಹೋಗಿರ್ತೀರೋ? ಸಿನಿಮಾನ ಸುಳ್ಳಂತ ಸುಳ್ಳು ಅಂತ ಗೊತ್ತಿರ್ತಿಲ್ಲ, ಮತ್ತೆ ಜಗತ್ತು ಸತ್ಯ ಐತೆ ಸುಳ್ಳು ಐತದ? ಸುಳ್ಳು ಅದ ಅಂತ ನೋಡ್ರಿ, ಮುಗಿದು ಹೋತ. The word should not be understood, but it should not be overestimated also. ಜಗತ್ತನ್ನು ಖರೆ ಅಂತ ತಿಳ್ಕೊಬೇಡ್ರಿ, ಜಗತ್ತಿಗೆ ಸತ್ಯತ್ವ ಬುದ್ಧಿ ಕೊಡಬೇಡ್ರಿ. ಜಗತ್ತಿನಲ್ಲಿ ಎಷ್ಟು ದಿವಸ ಇರ್ತೀರಿ ಅಷ್ಟು ದಿವಸ ಜಗತ್ತಿನಲ್ಲಿ ಒಬ್ಬರಾಗಿ ನಾವು ಇರಬೇಕು, ಕರ್ತವ್ಯಗಳನ್ನು ಮಾಡಬೇಕು, ಆಲಸ್ಯತನ ಮಾಡಬಾರದು, ತಿಳ್ಕೊಳ್ಳೋದು ಬಿಡಬಾರದು. The conditional reality should be treated as such, but it should not be given absolute status. ವ್ಯವಹಾರಿಕ ಸತ್ತಾಗ ವ್ಯವಹಾರಿಕ ಸತ್ತ ತೋಡ್ರಿ, ಅದು ಪ್ರಾತಿಭಾಷಿಕ ಅಂತ ತಿಳ್ಕೊಡ್ರಿ, ವ್ಯವಹಾರ ಮಾಡ್ರಿ. ಅದು ಪಾರಮಾರ್ಥಿಕ ಸತ್ತ ಅಲ್ಲ ಅಂತ ತಿಳ್ಕೊಂಡ್ರೆ ಸಾಕು. ಬಿಕಾಸ್ ಇಟ್ ಈಸ್ ಆಲ್ವೇಸ್ ಚೇಂಜಿಂಗ್ ನಾಮರೂಪ ಫ್ಲೋ. ಯಾಕಂದ್ರೆ ಜಗತ್ತು ದಿನನಿತ್ಯ ಬದಲಾವಣೆ ಆಗ್ತದೆ. ನಿನ್ನಿದ್ದಂಗೆ ಇವತ್ತಿಲ್ಲ, ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಇದು ದಿಸ್ ಈಸ್ ಕಾಲ್ಡ್ ಡಿಸಾಲ್ವಿಂಗ್ ದ ವರ್ಲ್ಡ್ ಇಂಟು ಆತ್ಮ ಅಂಡ್ ಡಿಸಾಲ್ವಿಂಗ್ ದ ಮೈಂಡ್. ಇದಕ್ಕೇನಂತೀವಿ ನಾವು? ಆ ತುರಿಯನಲ್ಲಿ ಜಗತ್ತನ್ನ ಕರಗಿಸ್ರಿ, ಆ ತುರಿಯನಲ್ಲಿ ಈ ಮನಸ್ಸನ್ನ ಕರಗಿಸ್ರಿ. ಅದಕ್ಕಂತಾರ ಅಮನಿ ಭಾವ. ಡಿಸಾಲ್ವಿಂಗ್ ದ ಮೈಂಡ್ ಇಂಟು ಆತ್ಮ ಇಸ್ ಕಾಲ್ಡ್ ಅಮನಿ ಭಾವ. ಈ ರೀತಿ ಆತ್ಮನಲ್ಲಿ ಮನಸ್ಸನ್ನ ಮತ್ತು ಈ ಜಗತ್ತನ್ನ ಲಯ ಮಾಡೋದೇನದ, ಇದಕ್ಕೆ ಅಮನಿ ಭಾವ ಅಂತ. ಇದು ಜ್ಞಾನದಿಂದ ಮಾಡೋದು, ಬಡಗಿ ತಗೊಂಡು ಮಾಡೋದಲ್ಲ. ಜಗತ್ತನ್ನ ಪುಡಿ ಪುಡಿ ಮಾಡ್ತೇನ್ರಿ, ಅದ್ ಹೆಂಗೈತೆ ಹಂಗ ಇರ್ಲಿ, ಅದು ತಿಳ್ಕೊಳ್ಳೋದು ಅಷ್ಟ. ಇಲ್ಲಿ ಏನು ಮಾಡಕ್ ಹೋಗ್ಬೇಡ್ರಿ. ಡಿಸಾಲ್ವಿಂಗ್ ದ ವರ್ಡ್ ಕ್ಯಾನ್ ಬಿ ಕಾಲ್ಡ್ ಅಸ್ಪರ್ಶ ಭಾವ. ಈ ರೀತಿಯಿಂದ ಅಮನಿ ಭಾವನು ಅಂತಾರ, ಅಸ್ಪರ್ಶ ಭಾವನು ಅಂತಾರ. The resolution is through understanding only, even though the expression of dissolved objective continues. ಕರಗಿಸೋದಂದ್ರೆ ನೀರಾಗ ಯಾವ್ದೋ ಒಂದು, ಈಗ ಇದು ಕರಗಿಸ್ತೇವೆ ಸಕ್ಕರೆ, ಹಂಗೆ ಕರಗಿಸೋದಲ್ಲ. ಇಲ್ಲಿ ಕರಗಿಸೋದಂದ್ರೆ ಹಂಗೆ ಕರಗಿಸೋದಲ್ಲ, ನಿತ್ಯ ಅಂತ ಬಿಡುವುದು ಅಷ್ಟೇ ಕೆಲಸ. ದ ಪಾಟ್ ಕ್ಲೇ ಎಕ್ಸಾಂಪಲ್ ಕ್ಯಾನ್ ಬಿ ಗಿವನ್ ಟು ಇಲ್ಲಸ್ಟ್ರೇಟ್ ದಿಸ್. ಇಲ್ಲಿ ಘಟ ಮತ್ತು ಮಣ್ಣು ಉದಾಹರಣೆ ತಿಳ್ಕೊಳ್ರಿ ಅಂತ. ಆ ಘಟ ಏನೈತಿ ಅಂತ ವಿಚಾರ ಮಾಡಿದ್ರೆ ಮಣ್ಣ ಐತಿ. The pot can be handled with the knowledge that it is only a name and form given to a particular clay. ಗಡಿಗೆ ಅಂದ್ರ ಅದು ಮಣ್ಣ ಅದ, ಆ ಮಣ್ಣಿಗೆ ಒಂದು ಆಕಾರ ಕೊಟ್ಟೇವಿ, ಒಂದು ನಾಮ ಕೊಟ್ಟೇವಿ, ಆ ಮಣ್ಣ ಅದು. ಹೊಟ್ಟೆ ಡುಮ್ಮ, ಕಂಠ ಸಣ್ಣ, ಅಗಲ ಇದ್ದಂತಹದ್ದು ಮಣ್ಣಿನ ಒಂದು ಆಕಾರಕ್ಕ ಗಡಿಗೆ ಅನ್ನಕತ್ತೀವಿ. ಆ ಗಡಿಗೆ ವಾಚಾರಂಭಣಂ, ಮಾತ್ನಾಗ ಅಷ್ಟ ಅದ, ನಿಜವಾಗಿ ಏನದ ಅದು ಮಣ್ಣೇ ಇದೆ. ಹಂಗ ಈ ಜಗತ್ ಏನದ ಅದು ಬ್ರಹ್ಮವೇ ಇದೆ. ಈ ಮನಸ್ಸು ಏನದ ಇದು ಬ್ರಹ್ಮವೇ ಇದೆ. ತೋರ್ತತೇನೋ ಅದು ಮನಸ್ಸಾಗಿ ತೋರ್ತದ, ಇದು ಜಗತ್ತಾಗಿ ತೋರ್ತದ, ಇದು ಭಿನ್ನ ಭಿನ್ನವಾಗಿ ಐತಿ ಅಂತ ತೋರ್ತದ. ತೋರ್ಲಿ. An enlightened mind is that which has dissolved the mind through wisdom. ಜ್ಞಾನದಿಂದ ಆ ಮನಸ್ಸನ್ನ ಕರಗಿಸ್ಬೇಕು ತುರಿಯನಲ್ಲಿ. ಜ್ಞಾನದಿಂದ ಜಗತ್ತನ್ನ ತುರಿಯನಲ್ಲಿ ಕರಗಿಸ್ಬೇಕು. It is a dissolution through wisdom. The experience of the dissolved object continues, and the dissolution continues in spite of our experience. The mind is physically dissolved in sleep, but the physical dissolution of the mind is temporary. ಸುಷುಪ್ತಿ ಅವಸ್ಥೆಯೊಳಗ ಮನಸ್ಸು ಟೆಂಪರರಿ ಅಂದ್ರೆ ಅಶಾಶ್ವತವಾಗಿ ಕರಗಿರ್ತದ, ಇಲ್ಲದಂಗ ಅದು ಕೂಡಿರ್ತದ ಸ್ವರೂಪದಲ್ಲಿ. Physical dissolution through the sleep, but the yogic dissolution of the mind in samadhi is temporary. ಸುಷುಪ್ತಿ ಅವಸ್ಥೆ ಒಳಗಾಗ್ಲಿ ಅಥವಾ ಪತಂಜಲಿ ಯೋಗದಾಗಲಿ ಆ ಅಮನೀಭಾವ ಮನಸ್ಸನ್ನ ನಾಶ ಮಾಡುವಂತದ್ದು ಏನದ, ಇದು ಯಾವುದು ಟೆಂಪರರಿ ಐತಿ. ಜ್ಞಾನದಿಂದ ಏನ್ ಮಾಡಾಕತ್ತೀರಿ ಇದು ಪರ್ಮನೆಂಟ್ ಅದ. ಜ್ಞಾನ ರೆಸಲ್ಯೂಷನ್ ಆಫ್ ದ ಮೈಂಡ್ ಅಲೋನ್ ಇಸ್ ಪರ್ಮನೆಂಟ್, ಅಂಡ್ ದೇರ್ ಇನ್ ಲೈಸ್ ಡಿಫರೆನ್ಸ್ ದಟ್ ಇಸ್ ಸೆಡ್ ಇನ್ ದ ವರ್ಸ್. ಆದ್ದರಿಂದ ನಾವು ಪತಂಜಲಿ ಯೋಗದಲ್ಲಿ ಹೇಳಿದಂತೆ ಆಗಲಿ, ಸುಷುಪ್ತಿಯಲ್ಲಿ ಇದ್ದಂತಾಗಲಿ ಅದನ್ನು ನಾವು ಪ್ರೋತ್ಸಾಹ ಮಾಡೋದಿಲ್ಲ ಅಂತ. ನಾವು ಜ್ಞಾನದಿಂದ ಈ ಜಗತ್ತನ್ನ ಈ ಮನಸ್ಸಿಗೆ ಸಂಸ್ಕಾರ ಕೊಟ್ಟು ಆ ತುರಿಯಲ್ಲಿ ಎರಡನ್ನು ಲಯ ಮಾಡುವಂತಹದ್ದನ್ನ ಕಂಡುಕೊಂಡಿದ್ದೇವೆ. ಅದರಿಂದ ನಮಗೆ ಶಾಶ್ವತವಾದಂತ ಜಗತ್ತು ತೋರಿದಾಗ್ಯೂ ಕೂಡ
ಮನಸ್ಸು ಇದ್ದಾಗ ಅದು ಹೆಂಗದ ಹಂಗ ದ್ವೈತವನ್ನ ತೋರಿಸ್ತಾ ಇದ್ದಾಗೂ ಕೂಡ ಆ ಮನಸ್ಸಿಗೆ ನಾವು ಆ ಮನಸ್ಸಿನಿಂದ ನಾವು ಆಘಾತಕ್ಕೊಳಗಾಗುವುದಿಲ್ಲ. ನಮ್ಮ ಸ್ವರೂಪ ಹೆಂಗೈತೆ ಅನ್ನೋದು ತಿಳ್ಕೊಂಡು ಇದ್ದಕ್ಕಿದ್ದಂಗೆ ತಿಳ್ಕೊಂಡು ಆರಾಮಾಗಿರುವುದು ವೇದಾಂತ ಅದರಿ. ಏನು ಮಾಡೋದಿಲ್ಲ, ಬರೀ ತಿಳ್ಕೊಳ್ಳೋದು ಅಷ್ಟ ಅದ. ಫಾರ್ ಎ ವೈಸ್ ಪರ್ಸನ್ ಹೂ ಹ್ಯಾಸ್ ಅಂಡರ್ಸ್ಟುಡ್ ದ ಮೈಂಡ್ ಈಸ್ ನಥಿಂಗ್ ಬಟ್ ಆತ್ಮ. ಜ್ಞಾನಿಗೆ ಮನಸ್ಸು ಅಂದ್ರೆ ಆತ್ಮ, ಅಥವಾ ಮನಸ್ಸು ಅಂದ್ರೆ ಬ್ರಹ್ಮ. ಈಸ್ ಮೈಂಡ್ ಸೆಟ್ ಈಸ್ ಡಿಫರೆಂಟ್. ಅವ ತಿಳುವಳಿಕೆನ ಬೇರೆ ಆಗೈತಿ. ಈಗ ಅಜ್ಞಾನ ಕಾಲದಾಗ ಇದ್ದಂಗಿಲ್ಲ ಅವನ ತಿಳುವಳಿಕೆ, ಜ್ಞಾನಿದು. ದ ಕಂಡೀಷನ್ ಅಂಡ್ ದ ಸ್ಟೇಟ್ ಆಫ್ ಎನ್ಲೈಟೆಂಡ್ ಮೈಂಡ್ ಆರ್ ಡಿಫರೆಂಟ್. ಜ್ಞಾನಿ ಮನಸ್ಸು ಅಜ್ಞಾನಿ ಮನಸ್ಸು ತದ್ವಿರುದ್ಧದ ಅವ್ರಿ. ಅಜ್ಞಾನಿ ಜಗತ್ತಿಗೆ ಮನಸ್ಸಿಗೆ ಸತ್ಯತ್ವ ಬುದ್ಧಿ ಕೊಡ್ತಾನೆ, ಜ್ಞಾನಿನು ಜಗತ್ತು ನೋಡ್ತಾನ, ಅವಗೂ ಮನಸ್ಸದ, ಆದ್ರೆ ಅದಕ್ಕೆ ಮಿಥ್ಯತ್ವ ಬುದ್ಧಿ ಕೊಟ್ಟು ಅದನ್ನು ಇಲ್ಲದಂಗೆ ಮಾಡ್ಕೊಂಡಾನೆ. ಯು ವಿಲ್ ಬಿ ವೆರಿ ಮಚ್ ಲೈಕ್ ಅದರ್ ಪೀಪಲ್. ಜ್ಞಾನಿ ಕೂಡ ಅಜ್ಞಾನಿಗಳಂತಾನೆ ಊಟ ಮಾಡ್ತಾನೆ, ಸ್ನಾನ ಪಾನ ವ್ಯವಹಾರ, ಕೊಡೋದು ತಗೊಳ್ಳೋದು ಮಾತಾಡೋದು ಮಾಡ್ತಾನೆ. ದೇರ್ ಇಸ್ ನೋ ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನಲ್ ಡಿಫರೆನ್ಸ್. ವ್ಯವಹಾರದಿಂದ ಜ್ಞಾನಿ ವ್ಯವಹಾರ ಅಜ್ಞಾನಿ ವ್ಯವಹಾರದಾಗ ಏನೂ ವ್ಯತ್ಯಾಸ ಇಲ್ಲ. His mind has additional wisdom and he knows the nature of reality of the world. ಅವನ ಬುದ್ಧಿಗೆ ವಿಶೇಷ ಸಂಸ್ಕಾರ ಸಿಕ್ಕಿದೆ. ಆ ಸಂಸ್ಕಾರ ಬಲದಿಂದ ಅವ ಜಗತ್ತು ಮತ್ತು ಆತ್ಮ ಮನಸ್ಸನ್ನ ಆ ತುರಿಯಲ್ಲಿ ಲಯ ಮಾಡ್ಕೊಂಡಿದ್ದಾನೆ. Everyone experiences the moonlight in the same way, but only an informed person knows that the moonlight is really not a moonlight, but it is reflected sunlight. ನೋಡ್ರಿ, ಒಂದು ಉದಾಹರಣೆ ಕೊಡ್ತಾರೆ. ಬೆಳದಿಂಗಳ ಬೆಳಕಿನಾಗ ಒಬ್ಬ ಜ್ಞಾನಿನೂ ಕುಂತಾನ, ಒಬ್ಬ ಅಜ್ಞಾನಿನೂ ಕುಂತಾನ. ಅಜ್ಞಾನಿ ಅಂತಾನ ಈ ಬೆಳಕು ಚಂದಪ್ಪಂದು ಅಂತಾನ, ಜ್ಞಾನಿ ಅಂತಾನ ಇದು ಸೂರ್ಯನ ಬೆಳಕು ಅಂತ. ಚಂದಪ್ಪನ ಮ್ಯಾಗ ಬಿದ್ದಿದ್ ಬೆಳಕು ಯಾರದ್ರಿ? ಅದು ಸೂರ್ಯನ್ರಿ. ಸೂರ್ಯಂದು. ಯಾರ್ದು ಖರೆ ಅದು? ಜ್ಞಾನಿದ್ ಖರೆ ಅದ್ರಿ. ವಿಚಾರ ಮಾಡಿ. ಆದ್ದರಿಂದ ಜ್ಞಾನಿ ಕೂಡ ಅಜ್ಞಾನ ಕಾಲದಲ್ಲಿ ಹೆಂಗ ಅನುಭವ ಮಾಡ್ತಾನ, ಅನುಭವ ಮಾಡೋದು ಹಂಗ ಅದ, ಆದ್ರೆ ತಿಳ್ಕೊಳ್ಳೋದು ಬೇರೆ ಅದ. ಎವ್ರಿಥಿಂಗ್ ಆಸ್ ಬಿಫೋರ್, ಬಟ್ ಇಂಟರ್ನಲ್ ಟ್ರಾನ್ಸ್ಫಾರ್ಮೇಶನ್, ಒಳಗೆ ಬದಲಾವಣೆ. ಇಟ್ ಈಸ್ ನಾಟ್ ಲೈಕ್ ದ ಸ್ಟೇಟ್ ಆಫ್ ಎ ಡೀಪ್ ಸ್ಲೀಪ್ ಸ್ಟೇಟ್. ಗಾಢ ನಿದ್ರಾವಸ್ಥೆ ಒಳಗೆ ದ್ವೈತ ಇಲ್ದಂಗ ಆಗಿಲ್ಲ. ಅವಾಗ ದ ಸ್ಟೇಟ್ ಆಫ್ ಡಿಸಾರ್ಡ್ ಮೈಂಡ್ ಇನ್ ಸ್ಲೀಪ್ ಆರ್ ಯೋಗಿಕ್ ನಿರ್ವಿಕಲ್ಪ ಸಮಾಧಿ ಇಸ್ ಡಿಫರೆಂಟ್. ಬಟ್ ಇನ್ ಬೋತ್ ದೀಸ್ ಕೇಸಸ್ ದ ಮೈಂಡ್ ವಿಲ್ ಗೋ ಇನ್ ಟು ಅನ್ಮ್ಯಾನಿಫೆಸ್ಟ್ ಕಂಡೀಷನ್. ಯೋಗದಿಂದ ನಿರ್ವಿಕಲ್ಪ ಸಮಾಧಿಗೆ ಹೋಗ್ತಾರಲ್ಲ ಅದಾತು, ಅಥವಾ ನೀವು ಸುಷುಪ್ತಿ ಅವಸ್ಥೆಯೊಳಗೆ ಹೋಗ್ತಿರಲ್ಲ, ಎರಡೂ ಒಂದೇ ಅಂತಾರ ನೋಡ್ರಿ. ಈಗ ಗೌಡಪಾದಾಚಾರ್ಯರು ಅಷ್ಟ್ಯಾಗ ಪ್ರಯತ್ನ ಮಾಡ್ತಿರು ಮರೆ. ಪತಂಜಲಿ ಯೋಗದಾಗ ನಿರ್ವಿಕಲ್ಪಕ ಸಮಾಧಿಗೆ ಹೋಗಾಕ ದಿನ ಸುಷುಪ್ತಿಯಾಗ ಹೋಗಿರಲ್ಲ, ಅದಕ್ಕೆ ಏನ್ ವ್ಯತ್ಯಾಸ ಅದ? ಎರಡು ಒಂದ ಅದಾವು. Sleep and samadhi are not different conditions because the mind goes into potential state in both the state. ಎರಡು ಅವಸ್ಥೆಯೊಳಗೆ ಬೀಜ ರೂಪಕ್ಕೆ ಹೋಗ್ತದ ಮನಸ್ಸು. ಸುಷುಪ್ತಿಯೊಳಗೆ ಬೀಜ ರೂಪಕ್ಕೆ ಹೋಗ್ತದ, ಆ ಪತಂಜಲಿ ನಿರ್ವಿಕಲ್ಪಕ ಸಮಾಧಿಯೊಳಗೂ ಬೀಜ ರೂಪಕ್ಕೆ ಹೋಗ್ತದ. The difference between the sleeping mind and the ಜ್ಞಾನಿ's mind is described in the next verse. ಹಂಗಾರೆ ಜ್ಞಾನಿದ ಏನ್ ವ್ಯತ್ಯಾಸ ಅದ? ಸುಷುಪ್ತಿ ಮನಸ್ಸಿಗೂ ಮತ್ತು ಪತಂಜಲಿ ಇದ್ದಂತ ನಿರ್ವಿಕಲ್ಪಕ ಸಮಾಧಿಗಿಂತ ಜ್ಞಾನಿ ಮನಸ್ಸಿನಲ್ಲಿ ಏನು ವ್ಯತ್ಯಾಸ ಅದ? ಅದನ್ನ 35ನೇ ಶ್ಲೋಕದಾಗ ಹೇಳ್ತೀನಿ ಅಂತಾರೆ ಗೌಡಪಾದಾಚಾರ್ಯರು. ಆ ಶ್ಲೋಕವನ್ನು ಓದಿ ಬಿಡ್ತೇನೆ, ಅದರ ಅರ್ಥವನ್ನು ನಾಳೆ ನೋಡೋಣ. ಏನದು 35ನೇ ಕಾರಿಕೆ? ಲೀಯತೆ ಹಿ ಸುಷುಪ್ತೆ ತನ್ನಿಗ್ರಹಿತಂ ನ ಲೀಯತೆ ತದೇವ ನಿರ್ಭಯಂ ಬ್ರಹ್ಮ ಜ್ಞಾನಾಲೋಕಂ ಸಮಂತತಃ. ಏಕೆಂದರೆ ಸುಷುಪ್ತಿಯಲ್ಲಿ ಅದು ಲಯವಾಗುತ್ತದೆ, ನಿಗ್ರಹಿತವಾದರೆ ಲಯವಾಗುವುದಿಲ್ಲ. ಅದೇ ನಿರ್ಭಯವಾದ ಎಲ್ಲೆಲ್ಲಿಯೂ ಜ್ಞಾನಲೋಕವಾದ ಬ್ರಹ್ಮವು ಅಂತ ಅಂತಾರೆ. ಆ ವಿಷಯದ ಆಳವಾದ ಮತ್ತು ವಿಸ್ತಾರವಾದ ಅರ್ಥವನ್ನ ನಾಳೆಗೆ ನೋಡೋಣ. ಇಲ್ಲಿಗೆ ಇವತ್ತಿನ ನನ್ನ ಈ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಓಂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಮಾಡಿ ಮಂಗಳಾರತಿ ಹೇಳ್ತೀನಿ.
ಜಯ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ. ಭಯದಿಂದ ಬಂದ ಭಕ್ತರಂ ಸದೇವ ಕಾಯುಗೆ, ಭಯದಿಂದ ಬಂದ ಭಕ್ತರಂ ಸದೇವ ಕಾಯುಗೆ. ಜಯ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ. ಮೂರು ದೇಹ ಮೂರು ಜೀವ ಜಾಗೃತಾದಿ ಸಾಕ್ಷಿಗೆ, ಮೂರು ದೇಹ ಮೂರು ಜೀವ ಜಾಗೃತಾದಿ ಸಾಕ್ಷಿಗೆ. ಮೂರು ವೃತ್ತಿ ಮೀರಿ ತೂರ್ಯ ರೂಪನಾಗಿ ತೋರ್ಪಂಗೆ. ಜಯ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ. ಸತ್ತು ಚಿತ್ತು ಸೌಖ್ಯ ನಿತ್ಯ ಪೂರ್ಣ ರೂಪನಾದಂಗೆ, ಸತ್ತು ಚಿತ್ತು ಸೌಖ್ಯ ನಿತ್ಯ ಪೂರ್ಣ ರೂಪನಾದಂಗೆ. ಮತ್ತೆ ಸರ್ವನಾಮ ರೂಪದಲ್ಲಿ ತುಂಬಿರ್ಪಂಗೆ, ಮತ್ತೆ ಸರ್ವನಾಮ ರೂಪದಲ್ಲಿ ತುಂಬಿರ್ಪಂಗೆ. ಜಯ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ. ನಾನು ನೀನು ಭೇದವೇನು ತೋರಿದೆ ಯಾರಿಗೆ, ತಾನು ತಾನೇ ಭಾನು ಕೋಟಿ ತೇಜಿಯಾದ ಮೂರ್ತಿಗೆ, ತಾನು ತಾನೇ ಭಾನು ಕೋಟಿ ತೇಜಿಯಾದ ಮೂರ್ತಿಗೆ. ಜಯ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ. ಭಯದಿಂದ ಬಂದ ಭಕ್ತರಂ ಸದೇವ ಕಾಯುಗೆ, ಭಯದಿಂದ ಬಂದ ಭಕ್ತರಂ ಸದೇವ ಕಾಯುಗೆ. ಜಯ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿ ಶಿವಾರ ಮಹಾದೇವ್. सद्गुरु श्री सिद्धारूढ़ स्वामी महाराज की जय, सद्गुरु श्री गुरुनाथ आरूढ़ स्वामी महाराज की जय, सकल साधु संत महाराज की जय. ಪೂಜ್ಯ ಗುರುಗಳಿಗೂ ಎಲ್ಲ ಮಹಾತ್ಮರಿಗೂ ಮಾತೆಯರಿಗೂ ಅನಂತ ಕೋಟಿ ನಮಸ್ಕಾರಗಳು. ಓಂ ನಮಃ ಶಿವಾಯ. ಪೂಜ್ಯ ಗುರುಗಳಿಗೂ ಸರ್ವ ಸತ್ಸಂಗಿಗಳಿಗೂ ಶರಣ ಶರಣಾರ್ಥಿಗಳು.